ವಂದನೆಗಳು ಬ್ರದರ್. ಎಲ್ಲ ಕೂಡಿ ಬಂದಿರುವ ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಅದ್ಭುತವಾಗಿ ಹಾಡನ್ನು ಹಾಡಿ ದೇವರನ್ನು ಮೆಚ್ಚಿಸಿದ್ದಕ್ಕಾಗಿ, ದೇವರನ್ನು ಘನಪಡಿಸಿದ್ದಕ್ಕಾಗಿ ಎರಡು ಕುಟುಂಬಗಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಪ್ರಾರ್ಥನೆ ಮಾಡಿದವರಿಗೂ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ಕೂಟವನ್ನು ಪ್ರಾರಂಭಿಸುವ ಮೊದಲು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಬೆಳಗಿನ ಜಾವವನ್ನು ನಮಗಾಗಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಹೌದು ಕರ್ತನೆ, ಈ ಮುಂಜಾನೆಯ ಸಮಯದಲ್ಲಿ ರಾಜನೇ, ನಿನ್ನ ಮಕ್ಕಳೆಲ್ಲರೂ ಕೂಡಿ ಕರ್ತನೆ ಬಂದು ನಿನ್ನ ಸನ್ನಿಧಾನದಲ್ಲಿ ಕುಳಿತು ವಾಕ್ಯಗಳನ್ನು ಧ್ಯಾನಿಸಲು ಬಂದಿದ್ದಾರಪ್ಪ. ಅವರ ನಿದ್ದೆಗಳನ್ನು ಬದಿಗೆ ಒತ್ತಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ಬಂದಿರುವ ಈ ಸಮಯದಲ್ಲಿ ನೀನು ಅವರೆಲ್ಲರ ಜೊತೆಯಲ್ಲಿದ್ದು ಕರ್ತನೆ, ವಾಕ್ಯಗಳ ಮೂಲಕವಾಗಿ ಅವರನ್ನು ಬಲಗೊಳಿಸಿ ಕರ್ತನೆ. ತಂದೆಯೇ, ಈ ದಿನ ಬೆಳಗಿನ ಜಾವದಲ್ಲಿ ನನಗೆ ಇನ್ನೊಂದು ಅವಕಾಶವನ್ನು ನೀನು ಮಾಡಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಣ್ಣನವರ ಮೂಲಕವಾಗಿ ಇನ್ನೊಂದು ಅವಕಾಶವನ್ನು ಕೊಡಿಸಿದ್ದಕ್ಕಾಗಿ ಅಣ್ಣನವರಿಗೆ ವಂದಿಸುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತಾ ಕರ್ತನೆ, ನಾನು ಮಾತುಗಳು ನನ್ನದಾಗಿರದೆ ದೇವರೇ ನೀವೇ ಪವಿತ್ರಾತ್ಮನ ಸಹಾಯದಿಂದ ನನ್ನ ಮಾತುಗಳ ಮೂಲಕವಾಗಿ ನುಡಿಸಿ ನೀನು ಕೇಳುವಂತ ಮಕ್ಕಳಿಗೂ ಸಹ ಬೇಕಾದ ಸಾತ್ವಿಕ ಮನೋಭಾವವನ್ನು ಕೊಟ್ಟು ಕರ್ತನೆ ಅದನ್ನು ಅರ್ಥ ಮಾಡಿಕೊಳ್ಳುವ ಬೇಕಾದ ವಿವೇಕ ಜ್ಞಾನವನ್ನು ದಯಪಾಲಿಸಿ ಎಂದು ಕೇಳುತ್ತಾ ಕರ್ತನೆ, ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೆನ್. ಮತ್ತೊಮ್ಮೆ ಎಲ್ಲರಿಗೂ ಕೂಡಿ ಬಂದಿರುವ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ಪಾಠದ ಹೆಸರು ಪ್ರವಾದಿನಿಯಾದ ಮಿರಿಯಾಮಳ ಜೀವಿತದಿಂದ ನಾವು ಕಲಿಯಬೇಕಾದ ಗುಣಪಾಠಗಳು. ಇನ್ನೊಮ್ಮೆ ಹೇಳುತ್ತೇನೆ, ಪ್ರವಾದಿನಿಯಾದ ಮಿರಿಯಾಮಳ ಜೀವಿತದಿಂದ ನಾವು ಕಲಿಯಬೇಕಾದ ಗುಣಪಾಠಗಳು. ಪ್ರಿಯರೇ, ದೇವರು ಬೈಬಲ್ನಲ್ಲಿ ಬರೆಸಿದ ಪ್ರತಿ ಒಂದು ಪದ, ಪ್ರತಿ ಒಂದು ವಾಕ್ಯವೂ ಸಹ ಬರೆಸಿದ್ದಾರೆ ಎಂದರೆ ಆ ಪದಗಳಿಂದ, ಆ ವಾಕ್ಯಗಳಿಂದ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪಾಠವನ್ನು ಕಲಿಯಬೇಕಾಗಿ ಬರೆಸಿದ್ದಾರೆ. ಅನೇಕ ಭಕ್ತರುಗಳು, ಪ್ರವಾದಿಗಳು, ನ್ಯಾಯಸ್ಥಾಪಕರುಗಳು, ರಾಜರುಗಳು ಎಲ್ಲರ ವಿಷಯಗಳಾಗಿ ದೇವರು ಬೈಬಲ್ನಲ್ಲಿ ಬರೆಸಿದ್ದಾರೆ. ಹಾಗೆ ಯೇಸು ಕ್ರಿಸ್ತರ ಬಗ್ಗೆದಲ್ಲಿ, ಪವಿತ್ರಾತ್ಮರ ಬಗ್ಗೆದಲ್ಲಿ, ಹಾಗೆ ಶಿಷ್ಯರಗಳ ಬಗ್ಗೆದಲ್ಲಿ ಎಲ್ಲರ ವಿಷಯದಲ್ಲಿಯೂ ಬೈಬಲ್ನಲ್ಲಿ ಬರೆಸಿದ್ದಾರೆ. ಪ್ರತಿ ಒಬ್ಬರ ಜೀವನವನ್ನು ನಾವು ಓದುವಾಗ, ಪ್ರತಿ ಒಬ್ಬರು ಜೀವ ಬಾಧ್ಯ ಪಟ್ಟಿಯಲ್ಲಿ ಬರೆದಿರುವ ಹೆಸರುಗಳನ್ನು ಓದುವಾಗ, ಭಕ್ತರ ಜೀವಿತವನ್ನು ನಾವು ಅಧ್ಯಯನ ಮಾಡುವಾಗ ನಾವು ತುಂಬಾ ವಿಶೇಷವಾಗಿ ದೇವರನ್ನು ನಾವು ತಿಳಿದುಕೊಳ್ಳಲು ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ನಡೆದು ಬಂದ ದಾರಿಗಳು, ಅವರು ತೆಗೆದುಕೊಂಡಂತ ಸಂಕಲ್ಪಗಳು, ಅವರ ಜೀವನದ ಉದ್ದಕ್ಕೂ ದೇವರನ್ನು ಆತುಕೊಂಡಿರುವಂತ ದಿನಗಳು, ಅವನ್ನೆಲ್ಲ ನಾವು ನೋಡುವಾಗ ಅರ್ಥವಾಗುತ್ತದೆ ಎಷ್ಟೊಂದು ಮಧುರವಾಗಿ ಜೀವಿತವನ್ನು ಇದ್ದಾರೆ ಅಂತ. ಹಾಗಾಗಿ ನಾವು ಪ್ರತಿ ಒಂದು ಕ್ಷಣದಲ್ಲೂ ಭಕ್ತರ ಜೀವಿತವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಓದುವಾಗ ಅಥವಾ ಕಲಿಯುವಾಗ ಮೊದಲನೇದಾಗಿ ನಾವು ನೆನಪಿಟ್ಟುಕೊಳ್ಳಬೇಕು, ಅದರಿಂದ ನಾವೇನೋ ಒಂದು ಕಲಿತಾ ಇದ್ದೇವೆ. ಅದನ್ನು ಸುಮ್ಮನೆ ದೇವರು ಯಾರ ಹೆಸರನ್ನು ಬರ್ಸೋದಿಲ್ಲ ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ಇಲ್ಲಿ ಮರಿಯಮ್ಮಳ ಜೀವಿತವನ್ನು ನಾವು ಹೋಗುವುದಕ್ಕೆ ಮುಂಚೆ ಮಿರಿಯಾಮಳು ಎಲ್ಲಿಂದ ಬರ್ತಾಳೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲದು, ಯೋಸೇಫನ ಕಾಲ ಆದ ಮೇಲೆ, ನಮಗೆ ಗೊತ್ತಿದೆ, ಯಾಕೋಬನ ಮಗನಾದ ಯೋಸೇಫನು ಐಗುಪ್ತಲ್ಲಿದ್ದ ಅವನು ಪ್ರಧಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಅನ್ನೋದು ನಮ್ಗೆ ಗೊತ್ತಿದೆ ಇತಿಹಾಸದ ಪ್ರಕಾರ. ಇಸ್ರೇಲರು ಸುಮಾರು 430 ವರ್ಷಗಳು ಐಗುಪ್ತದಲ್ಲಿ ದಾಸರಾಗಿರ್ತಾರೆ. ಆ ದಾಸರಾಗಿದ್ದಾಗ ಅಲ್ಲಿ ಯೋಸೇಫನು ಮೊದಲು ಹೋಗಿರುವನು. ಆ ಯೋಸೇಫನ ಮೂಲಕವಾಗಿ ಅವರ ಕುಟುಂಬವು 70 ಜನದ ಮೂಲಕ ಇಸ್ರೇಲರು ಅಲ್ಲಿಗೆ ವರ್ಗಾವಣೆ ಆಗ್ತಾರೆ. ಅಲ್ಲಿ ಹೋಗಿ ಯಾಕೋಬನ ಕುಟುಂಬದವರು 70 ಜನರು ಮೊದಲು ಹೋಗಿ ಐಗುಪ್ತದಲ್ಲಿ ವಾಸವಾಗಿದ್ದ ಸಮಯದಲ್ಲಿ ಆತನು ಸಮೃದ್ಧಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯೋಸೇಫನ ಕಾಲವಾದ ನಂತರ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಅಲ್ಲಿ ಬಂದ ಮೇಲೆ ಅವರಲ್ಲಿ ವಿಭೇದಗಳು, ಅಲ್ಲಿ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ನೋಡ್ಬೋದು. ವಿಮೋಚನ ಕಂಡ 1ನೇ ಅಧ್ಯಾಯದಿಂದ ನಾವು ಸ್ವಲ್ಪ ಓದ್ಕೊಳ್ಳೋಣ. 6 ಮತ್ತು 7ನೇ ವಾಕ್ಯವನ್ನು ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ವಿಮೋಚನ ಕಂಡದಲ್ಲಿ 6 ಮತ್ತು 7ನೇ ವಾಕ್ಯವನ್ನು
ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಇಲ್ಲಿ ಯೋಸೇಫನ ಕಾಲ ಆದ ನಂತರ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಗತಿಸಿ ಹೋದಾದ ಮೇಲೆ ಇಸ್ರಾಯೇಲರು ಅಭಿವೃದ್ಧಿ ಹೊಂದುತ್ತಾ ಬರ್ತಾರೆ. ದಿನೇ ಅಭಿವೃದ್ಧಿ ಹೊಂದುತ್ತಾ ಬರ್ತಾರೆ. ಅವರು ಉತ್ತಮ ರೀತಿಯಿಂದ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿ ಅವರು ಬಲ ಹೊಂದುತ್ತಾರೆ. ಆ ದೇಶದಲ್ಲೆಲ್ಲ ಹರಡಿಕೊಂಡು ಬಲ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದನ್ನ ನೋಡಿ ರಾಜನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇಸ್ರಾಯೇಲರು ತುಂಬಾ ಅಭಿವೃದ್ಧಿ ಹೊಂದ್ತಾ ಇರೋದ್ರಿಂದ ಭಯ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಷಯ, ಸೈತಾನನು ಯಾವಾಗ ನಮ್ಮ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅಥವಾ ನಮ್ಮನ್ನು ಶೋಧಿಸಕ್ಕೆ ಆಹ್ವಾನ ಆಗುತ್ತೆ ಅಂದ್ರೆ, ನಾವು ಅಭಿವೃದ್ಧಿ ಹೊಂದುತ್ತಿರುವಂತ ಸಮಯದಲ್ಲಿ, ನೀವು ಭಕ್ತಿ ಜೀವನದಲ್ಲಿ ಬೆಳೆಯುತ್ತಿರುವಂತ ಸಮಯದಲ್ಲಿ, ಮತ್ತು ನೀವು ಎಲ್ಲಾ ವಿಷಯದಲ್ಲೂ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡು ದೇವರಲ್ಲಿ ಘನಪಡ್ತಾ ಇರುವಾಗ, ದೇವರನ್ನು ಘನಪಡಿಸುವಂತ ಸಮಯದಲ್ಲಿ ಸೈತಾನನಲ್ಲಿ ಎಂಟ್ರಿ ಕೊಡ್ತಾನೆ. ಯಾಕೆ ಅಂದ್ರೆ ಅದನ್ನ ಹಾಳು ಮಾಡುವುದಕ್ಕೆ. ಇಲ್ಲಿಯೂ ಸಹ ಅರಸನಾದ ಫರೋಹನ ಹೃದಯದಲ್ಲಿ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಏನಂತ, ಇವರು ಅಭಿವೃದ್ಧಿ ಬಲವಂತ ಇದ್ರೆ ನಾಳೆ ಬೇರೆ ದೇಶದವ್ರ ಜೊತೆಗೆ ಕೈ ಜೋಡಿಸಿ ಯುದ್ಧ ಮಾಡಿ ನಮ್ಮನ್ನು ಸೋಲ್ಸ್ಬೋದಂತ ಇವರಿಗೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆದಂತೂ ಬಂದಿರೋದು ಬರೀ 70 ಜನ. ಆದ್ರೆ ಈಗ ಅಭಿವೃದ್ಧಿ ಹೊಂದುತ್ತಾ ಬಂದಿದ್ರಿಂದ ಆತನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಆತನಿಗೆ ಭಯ ಸ್ಟಾರ್ಟ್ ಆದಾಗ ಆತ ವಿಮೋಚನ ಕಂಡ, ನಾವು ಅದ್ರಲ್ಲೇ ಮುಂದೆ ನೋಡ್ಕೊಳ್ಳೋಣ. ವಿಮೋಚನ ಕಂಡ 11ರಿಂದ 14 11ನೇ ವಾಕ್ಯದಿಂದ 14. ಆದ ಕಾರಣ ಅವನ ಜನರು ಇಸ್ರಾಯೇಲ್ಯರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿಥೋಮ್, ರಾಮ್ಸೆಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತ್ಯರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತ್ಯರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತ್ಯರು ಇಸ್ರಾಯೇಲ್ಯರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯು ಬಹು ಕಠೋರವಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ನೋಡ್ತೀವಿ ಇಸ್ರಾಯೇಲರನ್ನ ಎಷ್ಟು ರೀತಿ ವಿಧವಾಗಿ ಅವರನ್ನ ಸಂಕಷ್ಟಕ್ಕೆ ಗುರಿ ಮಾಡ್ತಾರೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಇಬ್ರಿಯರಾದ ಇಸ್ರಾಯೇಲರನ್ನು ಅವರು ಬಿಟ್ಟಿ ಕೆಲಸಕ್ಕೆ ಉಪಯೋಗಿಸ್ಕೊಂತಾರೆ. ಬಿಟ್ಟಿ ಕೆಲಸ ಮಾಡೋದಷ್ಟೇ ಅಲ್ಲ, ಅವರಿಗೆ ಬೇಸರವಾಗುವಷ್ಟು ಜೀವನವನ್ನು ಬೇಸರ ಪಡಿಸಿದರು. ಅಂದ್ರೆ ಜೀವಗಳನ್ನು ಬೇಸರ ನಮ್ಗೆ ಯಾವಾಗ ಆಗ್ತೀವಿ, ಸಹಿಸಲು ಅಸಾಧ್ಯವಾಗಿದ್ದ ಸಂಕಟಗಳು, ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ ನಮಗೆ ಬೇಸರ ಆಗುತ್ತೆ. ಜೀವನದ ಮೇಲೆ ಬೇಸರ ಯಾವಾಗ ಬರುತ್ತೆ ಹೇಳಿ? ಜಿಗುಪ್ಸೆ ಯಾವಾಗ ಬರುತ್ತೆ? ನಮಗೆ ಸಾಕಾದಾಗ, ಅನುಭವಿಸಲು ಇನ್ನು ಆಗಲ್ಲ, ನಾವು ನಿಟ್ಟುಸಿರು ಬಿಡೋದು ಯಾವಾಗ ಅಂದ್ರೆ ನಮ್ಮಿಂದ ಅಸಾಧ್ಯವಾದಾಗ, ಎಲ್ಲವನ್ನು ಸಹಿಸಿಕೊಂಡು ಇನ್ನು ನಮ್ಮಿಂದ ಆಗಲ್ಲ ಸಹಿಸಿಕೆ ಅನ್ನುವಂತ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಜನಗಳು ಜೀವವನ್ನು ಬೇಸರ ಪಡಿಸ್ಕೊಂತಾರಂತೆ. ಆ ಜೀವನ ಕೊಟ್ಟಿದ್ದಕ್ಕೆ ಬೇಸರ ಪಟ್ಕೊಂಡು ಆಗ ದೇವರಿಗೆ ಅವರು ಮೊರೆ ಇಡಲು ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ದೇವ್ರ ಹತ್ರ ಬೇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೆ ಆರಾಮಾಗಿ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಇಸ್ರಾಯೇಲಲ್ಲಿ ಸಮೃದ್ಧವಾಗಿ ಇಸ್ರಾಯೇಲರೆಲ್ಲ ಐಗುಪ್ತ ದೇಶದಲ್ಲಿ ಆರಾಮಾಗಿದ್ರು, ಬೇಕಾದಂಗೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ಐಗುಪ್ತ ದೇಶದಿಂದ ಅವರಿಗೆ ಉಪದ್ರವಗಳು ಸ್ಟಾರ್ಟ್ ಆಯ್ತು, ಅವರನ್ನು ಹಿಂಸಿಸುವುದಕ್ಕೆ ಸ್ಟಾರ್ಟ್ ಆಯ್ತು, ಬಿಟ್ಟಿ ಕೆಲಸದಲ್ಲಿ ಬಲವಾಗಿ ಕಠೋರವಾಗಿ ನೆಲೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು, ಆಗ ಅವರಿಗೆ ಭಯ ಬೇಸರವಾಗಿಟ್ಟು ದೇವರನ್ನು ಮೊರೆ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಸಹ ನಾವು ಅಷ್ಟೇ ತಾನೆ. ನಾವು ಸುಖದಲ್ಲಿದ್ದಾಗ ದೇವರನ್ನು ಯಾರು ನೆನ್ಸ್ಕೊಳಲ್ಲ. ಸುಖ ಜಾಸ್ತಿ ಆದಾಗ ದೇವರನ್ನು ಮರೆತು ನಮ್ಮ ಸಮಯವನ್ನೆಲ್ಲ ನಾವು ವ್ಯರ್ಥ ಮಾಡ್ತಾ ಇರ್ತೀವಿ. ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಪಾರ್ಟಿಗಳಿಗೆ ಹೋಗೋದು, ಅಲ್ಲಿ ಹೋಗುದು, ಇಲ್ಲಿ ಹೋಗುದು, ಸಂತೋಷ ಸಮಾಧಾನ ಅಂತ ಅನ್ಕೊಂಡು ಕುಣಿತಾ ಇರ್ತೀವಿ. ಆದ್ರೆ ಯಾವಾಗ ರೋಗದಲ್ಲೋ ಬಾಧೆಯಲ್ಲೋ ಬಿದ್ದು ಅಥವಾ ಯಾವ್ದೋ ಹೇಳಲಾರ್ದ ಸಂಕಷ್ಟದಲ್ಲಿ ಸಿಲುಕಿದಾಗ ದೇವರ ಕಡೆ ನಮ್ಗೆ ಮನ್ಸು ಬರುತ್ತೆ. ಹಿಂದೂಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ನಮಗ್ ಯಾವಾಗ ಕಷ್ಟವನ್ನು ಸಹಿಸ್ಕೊಳಕ್ ಆಗಲ್ವೋ ಆಗ ನಾವ್ ಏನ್ ಮಾಡ್ತೀವಿ, ದೇವರನ್ನ ಮೊರೆ ಹೋಗ್ತೀವಿ. ಇಲ್ಲಿ ಸಹ ಇಸ್ರಾಯೇಲರು ದೇವರನ್ನ ಮೊರೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರನ್ನ ಮೊರೆ ಹೋಗ್ದಾಗ ದೇವರು ಆದಮನಿಗೆ, ಅಬ್ರಹಾಮನಿಗೆ ಕೊಟ್ಟದ್ದನ್ನು, ವಾಗ್ದಾನವನ್ನು ನೆನಪು ಮಾಡ್ಕೋತಾರೆ.
ಯಾಕೋಬನಿಗೆ ಕೊಟ್ಟಂತ ಮಾತುಗಳನ್ನು ನೆನ್ಸ್ಕೊಂತಾರೆ. ನೆನ್ಸ್ಕೊಂಡ್ಬಿಟ್ಟು ದೇವರು ಕನಿಕರಿಸಿ 430 ವರ್ಷ ಆದ್ರ ಮೇಲೆ ಇಸ್ರೇಲರನ್ನು ಬಿಡುಗಡೆ ಮಾಡ್ಲಿಕ್ಕೆ ನಾಯಕರನ್ನು ಆದುಕೊಳ್ಬೇಕು, ಒಬ್ಬ ನಾಯಕನನ್ನು ಕಳಿಸ್ಬೇಕು ಅಂತ ಮೋಶೆಯ ಮೂಲಕವಾಗಿ ಮೋಶೆಯನ್ನು ಆದ್ಕೊಳ್ತಾರೆ. ಆ ಮೋಶೆ ಹುಟ್ಟುವಂತ ಕಾಲ ಪರಿಸ್ಥಿತಿ ಹೇಗಿತ್ತು? ಅವ್ರು ಇಸ್ರೇಲಲ್ಲಿ ಹುಟ್ಟಿರೋದು. ಇಸ್ರೇಲರು ಐಗುಪ್ತದಲ್ಲಿದ್ದಾಗ ಮೋಶೆ ಹುಟ್ಟಿರೋದು. ಆ ಮೋಶೆ ಹುಟ್ಟುವಂತ ಕಾಲದಲ್ಲಿ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ನಾವೊಂದ್ ಸ್ವಲ್ಪ ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ಅದೇ ವಿಮೋಚನಾ ಖಂಡದಲ್ಲಿ 15 16 2 ವಾಕ್ಯವನ್ನು ನೋಡೋಣ. ವಿಮೋಚನಾ ಖಂಡ ಇದಲ್ಲದೆ ಹ್ಮ್ ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ ಪೂಗಾ ಎಂಬ ಇಬ್ರಿಯ ಸುಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಇಲ್ಲಿ ಇನ್ನೊಂದು ಆಜ್ಞೆಯನ್ನು ಹೊರಹಾಕ್ತಾರೆ. ಇವರು ಅಭಿವೃದ್ಧಿ ಹೊಂದಿರುವುದು ಬೆಳೀತಿರುವುದನ್ನು ನೋಡಿ ಭಯಪಟ್ಟು, ಹೆಂಗಸರ ಮೇಲೆ ಭಯ ಇಲ್ಲ, ಐಗುಪ್ತರಿಗೆ ಹೆಂಗಸರ ಮೇಲೆ ಭಯ ಇಲ್ಲ. ಯಾಕೆ ಅಂದ್ರೆ ಹೆಂಗಸರು ಹೋರಾಡೋದಿಲ್ಲ, ಯುದ್ಧದಲ್ಲಿ ಹೋಗುದಿಲ್ಲ. ಆದ್ರೆ ಗಂಡಸರು ಯುದ್ಧದಲ್ಲಿ ಭಾಗವಾಗಿ ಅವರನ್ನ ಎಲ್ಲಿ ಊರಿಕ್ಕಿಂತ ಅಧಿಕವಾಗಿ ಬೆಳಿತಾರಂತ ಭಯಪಟ್ಟು ಗಂಡು ಮಕ್ಕಳು ಹುಟ್ಟಿದಾಗಲ್ಲ ಅದನ್ನ ಸಾಯಿಸ್ಬೇಕು ಅಂತ ಇಬ್ರಿಯ ಸೂಲ್ಗಿತ್ತಿಯವರಿಗೆ ಆದ್ಕೊಂಡು ಅವ್ರಿಗಿಬ್ರಿಗೆ ಹೇಳ್ತಾರೆ. ಶಿಪ್ರ ಮತ್ತು ಪೂಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತನಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಅಂತ ಅಪ್ಪಣೆ ಕೊಡ್ತಾರೆ. ಎಷ್ಟು ಸೈತಾನನ ಹೃದಯದಲ್ಲಿ ಮಾತನಾಡಿರ್ತಾರೆ ಅಂತ ನೀವು ಯೋಚನೆ ಮಾಡಿ. ಫರೋಹನು ಈ ರೀತಿಯಾಗಿ ಮಗು ಹುಟ್ಟುವ ಮುಂಚೆನೆ ಅದನ್ನ ಸಾಯಿಸ್ಬಿಡ್ಬೇಕು ಅನ್ನುವಂತ ಒಂದು ಆಲೋಚನೆಯನ್ನು ಫರೋಹ ರಾಜನ ಹೃದಯದಲ್ಲಿ ಹುಟ್ಟುವಂತೆ ಮಾಡ್ತಾನೆ. ಇದರಿಂದ ಹಿಬ್ರಿಯ ಸ್ತ್ರೀಯರಿಗೆ ಅಪ್ಪಣೆ ಕೊಟ್ರೆ ಅವರು ದೇವರಲ್ಲಿ ಭಯಭಕ್ತಿಯಾಗಿದ್ರು. ಆ ಹಿಬ್ರಿಯ ಸ್ತ್ರೀಯರು ಸುಲಗಿತಿಯರು ದೇವರಲ್ಲಿ ಭಯಭಕ್ತಿಯಾಗಿದ್ರು. ಅದನ್ನ ನಮಗೆ ಗೊತ್ತಾಗುತ್ತೆ. ಫರೋಹನ ಮಾತಿಗೆ ಅವರು ಬೆಲೆ ಕೊಟ್ಟಿಲ್ಲ. ನೋಡಿ 17ನೇ ವಾಕ್ಯದಲ್ಲಿ ಇದೆ ನೋಡಿ. ಆದರೆ ಸುಲಗಿತ್ತಿಯರು ದೇವರಿಗೆ ಭಯಪಡುವರಾದ್ರಿಂದ ಐಗುಪ್ತರ ಅರಸನ ಮಾತಿನಂತೆ ನಡೆಯದೆ ಗಂಡು ಮಕ್ಕಳನ್ನು ಉಳಿಸಿದರು. ಅವರು ದೇವರಿಗೆ ಭಯಪಡ್ತಾ ಇದ್ರು. ಯಾರಿಗೆ ಭಯಪಡ್ತಾರೆ? ದೇವರಿಗೆ ಭಯಪಟ್ಟರೆ ಕೆಟ್ಟದನ್ನು ಮಾಡಲು ಮನಸ್ಸು ಬರುವುದಿಲ್ಲ. ಅದೇ ಅವರು ದೇವರಿಗೆ ಭಯಪಡದವರಾಗಿದ್ದಿದ್ರೆ ಅವರು ರಾಜ ಬಂದ್ಬಿಟ್ಟು ಸೂಲ್ಗಿತ್ತಿಯರಿಗೆ ಹೇಳಿದಾಗ ಒಂದಷ್ಟು ಅಧಿಕವಾದ ಹಣವನ್ನು ತೆಗೆದುಕೊಂಡು ಇವ್ರು ಹೇಳಿದ ಕೆಲಸವನ್ನು ಮಾಡ್ತಾ ಇದ್ರು ಏನು. ಆದ್ರೆ ಇಬ್ರಿಯ ಸ್ತ್ರೀಯರು ದೇವರಿಗೆ ಭಯದಿಂದ ಇದ್ರಂತೆ, ಭಯಭಕ್ತಿಯಿಂದ ಇದ್ರಂತೆ. ಆ ಭಯಭಕ್ತಿ ಇರುವುದರಿಂದ ಆತನ ಮಾತಿಗೆ ಅವರು ಅದನ್ನ ಧಿಕ್ಕರಿಸಿ ದೇವರ ಸಂಕಲ್ಪವನ್ನು ನೆರವೇರಿಸಲು ಸಹಾಯ ಮಾಡಿದ್ರು. ಇಲ್ಲ ಅಂದಿದ್ರೆ ಮೋಶೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅವರು ದೇವರಲ್ಲಿ ಭಯ ಪಟ್ಟಿದ್ರಿಂದನೇ ಆ ಸೂಲಗಿತ್ತಿಯರು ಏನ್ ಮಾಡಿದ್ರು, ದೇವರು ಸಹ ಅವರಿಗೆ ಹಿತವನ್ನೇ ಉಂಟು ಮಾಡಿದ್ರಂತೆ. ದೇವರು ಸಹ ಅವರಿಗೆ ಹಿತವನ್ನೇ ಉಂಟು ಮಾಡ್ತಾರೆ. ನಾವು 20ನೇ ವಾಕ್ಯವನ್ನು ನೋಡೋಣ. ಅದೇ ಅದರಲ್ಲಿ 20ರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಇದಲ್ಲದೆ ಇಸ್ರಾಯೇಲ್ಯರು ಹೆಚ್ಚು ಬಲಗೊಂಡರು. ಥ್ಯಾಂಕ್ ಯು ಸಿಸ್ಟರ್. ದೇವರು ಸೂಲಗಿತ್ತಿಯರ ಮನಸ್ಸನ್ನು ನೋಡಿ ಅವರು ದೇವರಿಗೆ ಭಯಪಟ್ಟದ್ರಿಂದ ಅವರಿಗೆ ಹಿತವನ್ನು ಮಾಡದಲ್ಲದೆ ಇನ್ನಷ್ಟು ಇಸ್ರಾಯೇಲರನ್ನು ಅಭಿವೃದ್ಧಿ ಪಡಿಸಿದಂತೆ, ಇನ್ನು ಬಹು ಸಂಖ್ಯೆಯಲ್ಲಿ ಇಸ್ರಾಯೇಲರು ಬಲಗೊಂಡ್ರಂತೆ. ಇದು ದೇವರ ನಿರ್ಣಯ. ಅದನ್ನ ಯಾರು ಸಹ ಅದನ್ನ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಬಹುದು. ಈಗ ನಾವು ಮೋಶೆ ಜನನ ಹೇಗಾಯ್ತು ಅನ್ನೋದನ್ನು ಕ್ಲುಪ್ತವಾಗಿ ನೋಡ್ಕೊಂಡು ಮಿರ್ಯಾಮನ ವಿಷಯಕ್ಕೆ ಬರೋಣ. ವಿಮೋಚನಾ ಕಂಡ 2ನೇ ಅಧ್ಯಾಯದಲ್ಲಿ 1ರಿಂದ 3 ಓದೋಣ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಫಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಮೋಶೆ ಜನನವನ್ನು ನಾವು ನೋಡ್ಬೋದು. ಇಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆಯಾಗಿ ಅವರಿಗೆ ಮಕ್ಕಳು ಹುಡ್ತಾರೆ. ಆ ಸಮಯದಲ್ಲಿ ರಾಜನು ಆಜ್ಞೆ ಕೊಟ್ಟುವಂತ ಸಮಯದಲ್ಲೇ ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಗಂಡು ಮಗುವಿಗೆ ಜನನ ಕೊಟ್ಟಾಗ ಅದನ್ನು
ತುಂಬಾ ಸುಂದರವಾದ ಕೂಸು ಅಂದ್ರೆ ಮಗು ತುಂಬಾ ಚಂದವಾಗಿರುವುದ್ರಿಂದ ಅಂದವಾಗಿರುವುದ್ರಿಂದ ಅದನ್ನ ನೈಲ್ ನದಿಗೆ ಹಾಕ್ಲಿಕ್ಕೆ ಮನ್ಸು ಬರಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಮಗುವನ್ನು ಆಪಿನ ಪೆಟ್ಟಿಗೆಯನ್ನು ತೆಕ್ಕೊಂಡು ಅದಕ್ಕೆ ರಾಳವನ್ನು ಮತ್ತು ಜೇಡಿ ಮಣ್ಣನ್ನು ಲೇಪಿಸಿ ಅದನ್ನು ನೈಲ್ ನದಿಯ ದಡದಲ್ಲಿರುವಂತ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಇಟ್ಟು ಬರ್ತಾರೆ. ಇದು ಯಾರು ಇದನ್ನ ಇಟ್ಟಿದ್ರು ಅಂದ್ರೆ ನಾವು ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನನ್ನಿವಿ. ಆದ್ರೆ ಮೋಶೆಯ ತಂದೆ ತಾಯಿ ಹೆಸರನ್ನು ತಿಳ್ಕೊಳ್ಳೋಣ ನಾವು. ಇದೇ ಅರಣ್ಯಕಾಂಡದಲ್ಲಿ 26ನೇ ಅಧ್ಯಾಯ 59ನೇ ವಾಕ್ಯವನ್ನು ನೋಡ್ರಿ. ಅರಣ್ಯಕಾಂಡ 26ನೇ ಅಧ್ಯಾಯ 59ನೇ ವಾಕ್ಯ. ಅರಣ್ಯಕಾಂಡ 26:59. ಯೆಹೋವನು ಅಮ್ರಾಮನನ್ನು ಪಡೆದನು. ಅಮ್ರಾಮನ ಹೆಂಡತಿ ಯಾರೆಂದರೆ ಐಗುಪ್ತ ದೇಶದಲ್ಲಿದ್ದ ಲೇವಿಯಿಂದ ಹುಟ್ಟಿದ ಯೋಕೆಬೇದಳು. ಈಕೆಯಲ್ಲಿ ಅಮ್ರಾಮನಿಂದ ಆರೋನನು ಮೋಶೆಯು ಇವರ ಅಕ್ಕನಾದ ಮಿರ್ಯಾಮಳು ಹುಟ್ಟಿದರು. ಇಲ್ಲಿ ನಾವು ಮೋಶೆಯ ತಂದೆ ತಾಯಿ ಯಾರು ಅಂತ ತಿಳ್ಕೊಳಕ್ಕೋಸ್ಕರ ಮತ್ತು ಮಿರ್ಯಾಮಳ ತಂದೆ ತಾಯಿ ಯಾರು ಅಂತ ತಿಳ್ಕೊಳಕ್ಕೋಸ್ಕರ ಈ ವಾಕ್ಯವನ್ನು ನೋಡ್ತಿದ್ವಿ. ಕೆಹಾತನು ಅಮ್ರಾಮನನ್ನು ಪಡೆದನು. ಅಮ್ರಾಮನು ಹೆಂಡತಿ ಯಾರೆಂದರೆ ಐಗುಪ್ತ ದೇಶದಲ್ಲಿ ಲೇವಿಯಿಂದ ಹುಟ್ಟಿದ ಯೋಕೆಬೇದಳು. ಈಕೆಯಲ್ಲಿ ಅಮ್ರಾಮನಿಂದ ಆರೋನನು ಮೋಶೆಯು ಇವರ ಅಕ್ಕಳಾದ ಮಿರ್ಯಾಮಳು ಹುಟ್ಟಿದರು. ಇಲ್ಲಿ ನಮಗೆ ಮೋಶೆಯ ತಂದೆ ಮತ್ತು ತಾಯಿ ಹೆಸರು ಲೇವಿ ಗೋತ್ರದಿಂದ ಬಂದವರೇ. ಅದರ ಜೊತೆಗೆ ಅವ್ರು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಲಿಕ್ಕೆ ಆಗಿದೆ. ಇಲ್ಲಿ ಅಮ್ರಾಮ್ ಮತ್ತೆ ಮಗನು ಮೋಶೆ ಆಗಿದ್ದ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬಹುದು. ಇದನ್ನು ನಾವು ಯಾಕೆಂದ್ರೆ ಅವರ ಜೀವನ ಚರಿತ್ರೆಯನ್ನು ನೋಡಾಗ ಅವರ ತಂದೆ ತಾಯಿ ಎಷ್ಟು ಶ್ರೇಷ್ಠರು. ದೇವರು ಅವರ ಮೂಲಕವಾಗಿ ಒಬ್ಬ ಪ್ರವಾದಿಯನ್ನು ಕಳಿಸ್ತಾ ಇದ್ದಾರೆ. ಒಬ್ಬರಲ್ಲ, 3 ಜನ ಪ್ರವಾದಿಯನ್ನು ಇವರ ಮಕ್ಕಳನ್ನು ಹುಟ್ಟುವ 3 ಮಕ್ಕಳು ಪ್ರವಾದಿಗಳಾಗಿ ದೇವರು ಮಾರ್ಪಿಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಅವರ ತಂದೆ ತಾಯಿಯನ್ನು ಸಹ ನಾವಿಲ್ಲಿ ನೆನೆಸಿಕೊಳ್ಬೇಕು. ಯಾಕಂದ್ರೆ ಪ್ರವಾದಿಯನ್ನು ಕರೆಯೋರು ಯಾರು? ದೇವರು. ಪ್ರವಾದಿಯನ್ನು ಆರಿಸಿಕೊಳ್ಳೋರು ಯಾರು? ದೇವರು. ಹಾಗಾಗಿ ಆ ದೇವರೇ ಸಂಕಲ್ಪದಿಂದನೇ ಮೋಶೆಯ ತಂದೆ ತಾಯಿಯನ್ನು ಸಹ ಆ ಕಾಲದಲ್ಲಿ ದೇವರು ಅಲ್ಲಿ ಬರಮಾಡಿದ್ದಾರೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ವಿಮೋಚನ ಕಂಡ 2ನೇ ಅಧ್ಯಾಯದಲ್ಲಿ 4ರಿಂದ 10ನೇ ವಾಕ್ಯದವರೆಗೂ ಇದೆ. ಸರಿ, 4ರಿಂದ 10ರವರೆಗೂ ಓದೋಣ, ಅವಾಗ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ವಿಮೋಚನ ಕಂಡ 2ನೇ ಅಧ್ಯಾಯ 4ರಿಂದ 10. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರಕೊಂಡು ಬರಲೋ ಎಂದು ಕೇಳಲು, ಫರೋಹನ ಕುಮಾರ್ತೆಯು ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಿದಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ಸಂಪೂರ್ಣವಾಗಿ ನಾವು ಅದ್ರ ಬಗ್ಗೆ ನೋಡ್ಕೊಂಡಿದೀವಲ್ವಾ. ಹೇಗೆ ಮಗುವನ್ನು, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಓದಿದರೆ ಸಾಕು. ಮಗುವನ್ನು ಹುಟ್ಟ ತಕ್ಷಣ ಮಗುವನ್ನು ಏನ್ ಮಾಡ್ತಾರೆ, 3 ತಿಂಗಳಾದ ಮೇಲೆ ಆಪಿನ ಪೆಟ್ಟಿಗೆಯಲ್ಲಿ ಜೇಡಿ ಮಣ್ಣಿನಿಂದ ಮತ್ತು ರಾಳದಿಂದ ಅದನ್ನ ಮುಚ್ಚಿಬಿಟ್ಟು ಅದನ್ನ ನೈಲ್ ನದಿ, ನಾವು ಇಸ್ರೇಲಲ್ಲಿ ನಾವು ನೋಡ್ತೀವಿ. ಇಸ್ರೇಲರು ನೈಲ್ ನದಿಯ ಬಗ್ಗೆದಲ್ಲಿ ತುಂಬಾ ಚೆನ್ನಾಗಿ, ಐಗುಪ್ತ ದೇಶದಲ್ಲಿ ಉದ್ದನವಾದ ಮತ್ತು ದೊಡ್ಡ ನದಿ ಅಂತ ಹೇಳಿ ನೈಲ್ ನದಿಯನ್ನು ಕರಿತೀವಿ. ಅದು ತುಂಬಾ ಉದ್ದವಾದ ನದಿ ಮತ್ತು ದೊಡ್ಡವಾದ ನದಿ. ಅದನ್ನು ನಾವು ಐಗುಪ್ತ ದೇಶದಲ್ಲಿ ಕಾಣ್ತೀವಿ. ಆ ಐಗುಪ್ತ ದೇಶದಲ್ಲಿ ಆ ನೈಲ್ ನದಿಯ ದಡದಲ್ಲಿ ಜಂಬು ಹುಲ್ಲುಗಳು ಬೆಳೆದಿರುತ್ತಲ್ಲ, ಆ ಹುಲ್ಲಿನ ಮೇಲೆ
ಆ ಪೆಟ್ಟಿಗೆಯನ್ನು ಇಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂತಾರೆ. ಯಾರು? ಮಿರಿಯಮ್ಮಳು. ಮಿರಿಯಮ್ಮಳು ಅಂತ ಇಲ್ಲಿ ಹೆಸರು ಕೊಟ್ಟಿಲ್ಲ, ಆ ಕೂಸಿನ ಅಕ್ಕ. ನಾವು ನೋಡ್ಕೊಂಡಿದೀವಿ ಮಿರಿಯಮ್ಮಳು ಅಂತ ಹೇಳಿ ನಮ್ಗೆ ಗೊತ್ತಿದೆ. ಕೂಸಿನ ಅಕ್ಕ ಯಾರು? ಮಿರಿಯಮ್ಮಳು ಅಲ್ವಾ? ಮೋಸೆಗೂ ಮತ್ತು ಆರೋನರಿಗೆ ಅಕ್ಕ ಯಾರಾಗಿದ್ರು? ಮಿರಿಯಮ್ಮಳಾಗಿದ್ರು. ಮಿರಿಯಮ್ಮಳು ಹಿರಿಯ ಮಗಳು. ಹಾಗಾಗಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಆ ಪೆಟ್ಟಿಗೆಯನ್ನು ಜಂಬು ಹುಲ್ಲಿನ ಮೇಲೆ ಇಟ್ಟು ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನ್ ಅಬ್ಸರ್ವ್ ಮಾಡ್ತಾ ಇದ್ದಾಳೆ? ಆ ಪೆಟ್ಟಿಗೆಯಲ್ಲಿರುವಂತ ಮಗುವನ್ನು ಏನಾಗುತ್ತೋ ಅಂತ ಕುತೂಹಲದಿಂದ ದೂರದಲ್ಲಿ ನಿಂತು ನೋಡ್ತಾ ಇದ್ದಾಳೆ. ಹತ್ರದಲ್ಲಿ ನಿಲ್ಲಂಗಿಲ್ಲ. ಯಾಕಂದ್ರೆ ಹುಟ್ಟಿದ ಮಕ್ಕಳನ್ನೆಲ್ಲ ಅವ್ರು ಏನ್ ಮಾಡ್ತಾ ಇದ್ರು, ಗಂಡು ಮಕ್ಕಳನ್ನು ನೈಲ್ ನದಿಗೆ ಹಾಕಿ ಅಲ್ಲಿರುವಂತ ಜೀವ ಜಂತುಗಳೆಲ್ಲ ಅದನ್ನ ತಿಂದು ಸಾಯಿಸ್ಬೇಕು, ಆತರ ಅಪ್ಪಣೆ ಕೊಟ್ಟಿದ್ರು. ಆದ್ರೆ ಆ ಮಗುವನ್ನ ಸಾಯಿಸಬಾರ್ದು ಅಂತ ದೇವರ ಸಂಕಲ್ಪದ ಮೇರೆಗೆ ಅವರು ಆ ತರವಾಗಿ ಮಾಡಿದ್ದಾರೆ. ಆಗ ಮಿರಿಯಮ್ಮಳು ಏನ್ ಮಾಡ್ತಾಳೆ, ದೂರದಲ್ಲಿ ನಿಂತ್ಬಿಟ್ಟು ಅದನ್ನ ಅಬ್ಸರ್ವ್ ಮಾಡ್ತಾ ಇರುವಾಗ ಫರೋಹನ ಕುಮಾರ್ತಿಯರು, ಫರೋಹ ರಾಜನ ಇದ್ರಲ್ವಾ ಐಗುಪ್ತದಲ್ಲಿ ಅರಸ ಯಾರಾಗಿದ್ರು? ಫರೋಹನು. ಆ ಫರೋಹನಿಗೆ ಒಬ್ಳು ಮಗಳು ಇರ್ತಾಳೆ. ಅವಳ ಹೆಸರು ಬರ್ತಲ್ಲ, ಫರೋಹನ ಕುಮಾರ್ತಿ ಅಂತ ಹೇಳ್ತಾರೆ. ಆ ಮಗಳು ಏನ್ ಮಾಡ್ತಾಳೆ, ಅವಳಿಗೆ ಮಕ್ಕಳಿರಲ್ಲ. ಅವಳು ಸ್ನಾನಕ್ಕೆ ಬರ್ತಾಳೆ, ನೈಲ್ ನದಿಗೆ ಸ್ನಾನಕ್ಕೆ ಬರ್ತಾಳೆ. ಸ್ನಾನಕ್ಕೆ ಬರುವಾಗ ಅವ್ರ ಜೊತೆಗೆ ಗೆಳತಿಯರು ಅಂದ್ರೆ ಅವಳ ಸಂಗಡ ದಾಸಿಯರೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಅವಳು ಜಲಕ್ರೀಡೆ ಮಾಡ್ಲಿಕ್ಕೆ ಅಂತ ನೈಲ್ ನದಿಗೆ ಬಂದಾಗ, ಅಲ್ಲಿ ಅವಳು ನೀರಿನಲ್ಲಿ ಇಳಿದಾಗ ಅವಳ ಗೆಳತಿಯರು ದಾಸಿಯರೆಲ್ಲ ನೈಲ್ ನದಿಯ ದಡದಲ್ಲಿ ಆ ಹೆಂಚಿನ ಮೇಲೆ ಸುತ್ತಾಡ್ತಾ ಇರ್ತಾರೆ. ಸುತ್ತಾಡುವಂತ ಸಮಯದಲ್ಲಿ ಆ ಪೆಟ್ಟಿಗೆ ಅವರ ಕಣ್ಣಿಗೆ ಬೀಳುತ್ತೆ. ಕಣ್ಣಿಗೆ ಬಿದ್ದಾಗ ಯುವರಾಣಿಯಾದ ಫರೋಹನ ಕುಮಾರ್ತಿಗೆ ಹೇಳಿದಾಗ ಆ ಕುಮಾರ್ತಿ ಏನ್ ಮಾಡ್ತಾರೆ, ಆ ಪೆಟ್ಟಿಗೆಯನ್ನು ಕುತೂಹಲದಿಂದ ಆ ಪೆಟ್ಟಿಗೆಯನ್ನು ತರಿಸ್ಕೊಂತಾಳೆ. ಪೆಟ್ಟಿಗೆಯನ್ನು ಓಪನ್ ಮಾಡುವಷ್ಟೊತ್ತಿಗೆ ಅಲ್ಲಿ ಸುಂದರವಾದ ಒಂದು ಮಗು ಇರುತ್ತೆ. ಆ ಮಗು ಅಳುವುದನ್ನ ಕೇಳ್ಬಿಟ್ಟು ದೇವರು ಅವಳ ಹೃದಯದಲ್ಲಿ ಕನಿಕರವನ್ನು ಹುಟ್ಟಿಸ್ತಾನೆ. ದೇವರು ಫರೋಹನ ಕುಮಾರ್ತಿಯಲ್ಲಿ ಕನಿಕರವನ್ನು ಹುಟ್ಟಿಸ್ತಾನೆ. ಆ ಮಗುವನ್ನು ಎತ್ತಿಕೊಂಡು ಅಳುವುದನ್ನು ನೋಡಿ ಕನಿಕರದಿಂದ ಎತ್ಕೊಳ್ತಾಳೆ. ಎತ್ಕೊಂಡು ಇದು ಇಬ್ರಿಯ ಸ್ತ್ರೀಯಲ್ಲಿ ಯಾರ್ದೋ ಒಂದು ಮಗು ಆಗಿದೆ ಅಂತ ಅವಳು ಅನ್ಕೊಂತಾಳೆ. ಅದೇ ಸಮಯದಲ್ಲಿ ಇಲ್ಲಿ ನಾವು ಮಿರಿಯಮ್ಮಳನ್ನು ನಾವು ಏನಕ್ಕೆ ಯೋಚನೆ ಮಾಡ್ಬೇಕು ಅಂದ್ರೆ, ಅವಳು ಚಿಕ್ಕ ಹುಡುಗಿಯಾಗಿದ್ಲು. ಚಿಕ್ಕ ಹುಡುಗಿ, ಅವಳಲ್ಲಿ ಆ ಸಮಯೋಚಿತವಾದ ಜ್ಞಾನ ದೇವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ರು, ಅವಳು ಎಷ್ಟು ಚುರುಕಿನವಳಾಗಿದ್ಲು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬಹುದು. ಅವಳು ಏನ್ ಮಾಡ್ತಾಳೆ, ತಕ್ಷಣನೇ ಪಕ್ಕನೆ ಅವಳು ಏನ್ ಮಾಡ್ತಾಳೆ, ಆಗಲೇ ಅದನ್ನ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳ್ತಾಳೆ. ಇದು ಎಷ್ಟು ಜನಿಗೆ ಸಾಧ್ಯ ಪ್ರಿಯರೇ? ಹಬ್ಬ ಅಂದ್ರೆ ಒಂದು ಮೋಶಕ್ಕಿಂತ ಒಂದು ಸ್ವಲ್ಪ ಒಂದು 7-8 ವರ್ಷ ದೊಡ್ಡ ಹುಡುಗಿ ಇರ್ಬೋದು. ಅವ್ರು ಬಂದು ಒಬ್ಬ ರಾಜಕುಮಾರಿಯ ಮುಂದೆ ನಿಂತ್ಕೊಂಡು, ನಾನು ಈ ಮಗುವನ್ನು ಸಾಕೋಕ್ಕೋಸ್ಕರ ನಿಮಗಾಗಿ ಒಂದು ದಾರಿ ತಕೊಂಡ್ಬರ್ಲಾ ಅಂತ ಕೇಳ್ತಾಳೆ ಅಂದ್ರೆ ಎಷ್ಟೊಂದು ಧೈರ್ಯವಂತೆ ಆಗಿದ್ಲು. ಇಲ್ಲಿ ನಾವು ಮಿರಿಯಮ್ಮಳನ್ನು ನೆನ್ಸ್ಕೊಳ್ಳೋದು ಅದನ್ನೇ. ಆ ಚಿಕ್ಕ ವಯಸ್ಸಿನಲ್ಲೇ ಆ ಧೈರ್ಯ ಹೇಗಿತ್ತು. ಇನ್ನೊಂದು, ತಾಯಿ ಹೇಳಿರ್ತಾರೆ, ತಾಯಿ ತಂದೆ ಆಜ್ಞೆಯನ್ನು ಹೇಗೆ ಮೀರದೆ ಪಾಲಿಸಿದ್ಲು. ಅವಳು ತಾಯಿ ತಂದೆ ಅಪ್ಪಣೆ ಕೊಟ್ಟಿದ್ರಿಂದ ಬಂದು ಅಲ್ಲಿ ನಿಂತಿರ್ತಾಳೆ, ಮಗು ಏನಾಗುವುದೋ ನೋಡೋಣ ಅಂತ. ಅಂದ್ರೆ ತಾಯಿ ತಂದೆಗೆ ವಿಧೇಯಳಾಗಿದ್ಲು, ಅದನ್ನು ನಾವು ಗಮನಿಸಬಹುದು. ಇನ್ನೊಂದು, ಸಮಯೋಚಿತವಾದ ಪ್ರಜ್ಞೆ ಅವಳಲ್ಲಿತ್ತು, ಅದನ್ನು ಗಮನಿಸಬಹುದು. ಇನ್ನೊಂದು, ಅವಳಿಗೆ ಧೈರ್ಯ ಇತ್ತು. ಆ ಧೈರ್ಯದಿಂದಲೇ ಅವಳು ಬಂದು ಫರೋಹನ ಕುಮಾರ್ತಿ ಹತ್ರ ಮಾತಾಡ್ತಾಳೆ, ಈ ಮಗುವನ್ನು ಸಾಕ್ಲಿಕ್ಕೆ ಒಬ್ಳು ಇಬ್ರಿಯ ಸ್ತ್ರೀಯನ್ನು ಕರ್ಕೊಂಡ್ ಬರ್ಲಾ, ದಾದಿಯನ್ನು ಕರ್ಕೊಂಡ್ ಬರ್ಲಾ. ಅದು ಚಿಕ್ಕ ಕೂಸಾಗಿರೋದ್ರಿಂದ ಅದಕ್ಕೆ ಮಲೆ ಕೊಟ್ಟು ಸಾಕೋಕೆ ಒಬ್ಳು ದಾದಿಯನ್ನು ಕರ್ಕೊಂಡ್ ಬರ್ಲಾ ಅಂತೇಳಿ ಕ್ವಶನ್ ಆಗ್ತಾ ಇದ್ದಾಳೆ. ಅಂದ್ರೆ ಅದು ಅವಳ ಧೈರ್ಯವನ್ನ ನಾವು ಮೆಚ್ಚಿಕೊಳ್ಳುವಂಥದ್ದು, ನೆನೆಸಿಕೊಳ್ಳುವಂಥದ್ದು ಈ ಸಮಯದಲ್ಲಿ ಮುಖ್ಯವಾಗಿದೆ ಅಲ್ವಾ? ಇದನ್ನ ನೋಡಿದಾಗ ನಮ್ಗೆ ಅಲ್ಲಿ ಬಂದಾಗ ಫರೋಹನ ಕುಮಾರ್ತಿಗೆ ದೇವರು ಏನ್ ಮಾಡಿದ್ರು, ಅವಳ ಹೃದಯದಲ್ಲಿ ಕನಿಕರವನ್ನು ಕೊಟ್ಟಿದ್ರು. ಏನ್ ಮಾಡಿದ್ರು, ನಾವು ಮುಂಚೆ ಓದ್ಕೊಂತೀವಿ, ಅವಳ ಹೃದಯದಲ್ಲಿ ಕನಿಕರ ಬಂದಿತ್ತು. ಆ ಮಗುವನ್ನು ನೋಡಿದ ತಕ್ಷಣ ಫರೋಹನ ಕುಮಾರ್ತಿಯಲ್ಲಿ ಕನಿಕರ ಪಟ್ಟು, ಅಳುವ ಕೂಸು ಆಕೆ ಅದರ ಮೇಲೆ ಕನಿಕರ ಪಟ್ಟು, ಅಳುವ ಕೂಸನ್ನ ನೋಡಿದ ತಕ್ಷಣ ಆ ಮಗುನಲ್ಲಿ ಕನಿಕರ ಹುಟ್ಟಿತ್ತು. ದೇವರು ಕನಿಕರ ಹುಟ್ಟಿಸೋದ್ರಿಂದ ಇಲ್ಲಿ ಬಂದು ಮಿರಿಯಮ್ಮಳು ಕೇಳಿದ ತಕ್ಷಣನೇ ಒಪ್ಕೊಂತಾಳೆ, ಹಾಗೆ ಆಗ್ಲಿ ಹೋಗಿ ಒಂದು ಸ್ತ್ರೀಯನ್ನು ಕರ್ಕೊಂಡ್ ಬಾ ಅಂತ. ಆದ್ರೆ ಇಲ್ಲಿ ನಾವು ನೋಡುವಾಗ ಈ ಮಿರಿಯಮ್ಮಳ ಜಾಣತನವನ್ನು ನಾವು ನೋಡ್ಬೋದು. ಮಿರಿಯಮ್ಮಳು ಏನ್ ಮಾಡ್ತಾಳೆ, ಹೋಗಿ ಆ ಕೂಸಿನ ತಾಯಿ ಅಂದ್ರೆ ಅವಳ ಸ್ವಂತ ತಾಯಿಯನ್ನೇ, ಯಾಕೋಬರಳನ್ನೇ ಕರ್ಕೊಂಡ್ ಬರ್ತಾಳೆ. ಅವಳನ್ನ ಕರ್ಕೊಂಡ್ ಬಂದು ಫರೋಹನ ಕುಮಾರ್ತಿ ಹತ್ರ ಬಿಡ್ತಾಳೆ. ಆಗ ಫರೋಹನ ಕುಮಾರ್ತಿಯು ಅವಳನ್ನು ಆ ಮಗುವನ್ನು ಅವಳ ಕೈಯಲ್ಲಿ ಕೊಟ್ಟು, ಈ ಕೂಸನ್ನು ನನಗೋಸ್ಕರ ನೀನು ಸಾಕಿ ದೊಡ್ಡದ್ ಮಾಡ್ಬೇಕು ಅಂತ ಹೇಳಿ ಅಪ್ಪಣೆ ಕೊಡ್ತಾಳೆ. ಮತ್ತೆ ಅದ್ರ ಜೊತೆಗೆ ಸಂಬಳವನ್ನು ಸಹ ಕೊಡ್ತಾಳೆ. ಇಲ್ಲಿ ನಾವು ನೋಡ್ಬಹುದು,
ಮಿರಿಯಾಮಳು ತಾಯಿ ಮಗುವನ್ನು ಸೇರಿಸಿದ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಗಿದೆ. ಇಲ್ಲಿ ಆಕಸ್ಮಿಕವಾಗಿ ಮಿರಿಯಾಮಳಲ್ಲಿ ನೋಡ್ತಾ ಇಲ್ಲ ಅಂದಿದ್ರೆ ಫರೋಹನ ಕುಮಾರ್ತೆ ಆ ಮಗುವನ್ನು ತಗೊಂಡ್ರು ಯಾರೋ ಬೆಳೆಸ್ತಿದ್ರು. ಅಲ್ಲಿ ತಾಯಿನೇ ಬೆಳೆಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸ್ವಂತ ತಾಯಿನೇ ಮಗುಗೆ ಎದೆ ಹಾಲನ್ನು ಕೊಟ್ಟು ಅದನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸಲು ಅದಕ್ಕೆ ಸಹಾಯ ಮಾಡಿದ್ಯಾರಂದ್ರೆ ಮಿರಿಯಾಮಳು. ದೇವರು ಮಿರಿಯಾಮಳನ್ನು ಮೋಶೆಯನ್ನು ಬೆಳೆಸಲು ತಾಯಿಯ ಮಗನನ್ನು ಒಂದು ಮಾಡಲು ಇಲ್ಲಿ ದೇವರು ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ನಾವು ದೇವರು ಮಾಡುವ ಕಾರ್ಯವನ್ನು ನಾವು ಗುರುತಿಸಬಹುದು. ಇಲ್ಲಿ ನಾವು ಮಿರಿಯಾಮಳ ಜೀವಿತವನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಅವಾಗ ಇನ್ನೂ ಪ್ರವಾದಿನಿ ಆಗಿರ್ಲಿಲ್ಲ. ಚಿಕ್ಕ ಬಾಲಿಕೆಯಾಗಿದ್ದಾಗನೇ ಅವಳು ದೇವರಿಗೆ ಮೆಚ್ಚಿಸುವಂತ ಕಾರ್ಯಗಳನ್ನು ಮಾಡ್ತಾ ಇದ್ನು. ತಂದೆ ತಾಯಿಯನ್ನು ಘನಪಡಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ನು ಅನ್ನೋದು ನಾವು ತಿಳ್ಕೊಬಹುದು. ಅವಳ ಧೈರ್ಯವನ್ನು, ಅವಳ ಸಾಹಸವನ್ನು, ಅವಳ ಸಮಯ ಪ್ರಜ್ಞೆಯನ್ನು ನಾವು ಇಲ್ಲಿ ಅವಳ ಮೂಲಕವಾಗಿ ನಾವು ಕಲಿಯಬಹುದು. ಇದು ಆದ ಮೇಲೆ ನಾವು ಅದನ್ನ ನೋಡ್ತಾ ಹೋಗುವಾಗ ದೇವರು ಎಷ್ಟು ಚೆನ್ನಾಗಿ ಅವರನ್ನು ಉಪಯೋಗಿಸ್ಕೊಂಡ್ರು ಅಂತ ನಾವು ನೋಡ್ತೀವಿ. ಇಲ್ಲಿ ಮೋಶೆ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಅಂದ್ರೆ ನೀರಿನಿಂದ ಎಳೆದಿರುವುದು. ನಾವಿಲ್ಲಿ ಬೇಕಾದ್ರೆ ಫುಟ್ನೋಟ್ ನೋಡ್ಬೋದು. ಫುಟ್ನೋಟ್ ಅಲ್ಲಿ ಅವನ ಆಕೆಗೆ ಮಗನಾದನು ನೀರಿನಿಂದ ಎಳೆದಿದ್ದು. ಇಲ್ಲಿ ನಾವು ಮೋಶೆ ಅಂತ ಇದ್ದಲ್ಲಿ 5 ಇದೆ ನೋಡಿ. ಫುಟ್ನೋಟ್ ನಂಬರು 5 ಇದೆ. ಫುಟ್ನೋಟ್ ಅಲ್ಲಿ ಮೂಲ ಧಾತುವಿನೊಳಗೆ ಎಳೆಯುವುದು ಎಂಬ ಅರ್ಥವಿದೆ. ಇಲ್ಲಿ ಮೋಶೆ ಅನ್ನೋ ಪದ ಅಂದ್ರೆ ಮೂಲ ಧಾತುವಿನಿಂದ ಎಳೆದಿದ್ದು ಅಂದ್ರೆ ನೀರಿನಿಂದ ಎಳೆದಕ್ಕೆ ಅವರಿಗೆ ಮೋಶೆ ಅಂತ ಹೆಸರಿಡ್ತಾಳೆ ಫರೋಹನ ಕುಮಾರ್ತಿ. ಅದನ್ನ ಬೆಳೆಸಿ ದೊಡ್ಡದ್ ಮಾಡಿ ಮೋಶೆಯನ್ನು ಫರೋಹನ ಕುಮಾರ್ತಿಗೆ ಒಪ್ಪಿಸಿದ ಮೇಲೆ ಆ ಹೆಸರನ್ನು ಇಡ್ತಾ ಇದ್ದಾರೆ ಅನ್ನೋದು ನಾವು ತಿಳ್ಕೊಬಹುದು. ಈಗ ನಾವು ಅದನ್ನ ನೋಡಿದಾಗ ಈಗ ಅಪೊಸ್ತಲರ ಕೃತ್ಯಗಳು 7:27ನೇ ಅಧ್ಯಾಯದಲ್ಲಿ ನೋಡ್ಬೋದು. ಬೇಡ, ಇಬ್ರಿಯ ಪತ್ರಿಕೆಯಲ್ಲಿ 11:23ನೇ ವಾಕ್ಯವನ್ನು ನೋಡೋಣ. ಇಬ್ರಿಯ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 23ನೇ ವಾಕ್ಯ. ಹೊಸ ಒಡಂಬಡಿಕೆಯಲ್ಲಿ ಸಹ ಮೋಶೆಯ ಬಗ್ಗೆ ದೇವರು ಏನ್ ಬರ್ಸಿದ್ದಾನೆ ಸ್ವಲ್ಪ ನೋಡ್ಕೊಳ್ಳೋಣ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಸಾಕು. ಇಲ್ಲಿ 3 ತಿಂಗಳು ಮೋಶೆ ತಂದೆ ತಾಯಿಗಳು ಅದು ಕೂಸು ಸುಂದರವಾಗಿರುವುದರಿಂದ ಫರೋಹ ರಾಜ ಅಪ್ಪಣೆ ಕೊಟ್ಟಿದ್ರುನು ಅವರು ಭಯಪಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಆ ಮಗುವನ್ನು ದೇವರು ರಕ್ಷಿಸ್ತಾನೆ ಅನ್ನುವಂತ ನಂಬಿಕೆಯಿಂದ ಏನ್ ಮಾಡ್ತಾರೆ, ಅವರು 3 ತಿಂಗಳು ಕಾಯ್ಕೊಂತಾರೆ. ಅದಾದ್ರ ಮೇಲೆ ಮತ್ತೆ ಬಚ್ಚಿದಕ್ಕಾಗದೆ ಅವ್ರು ಏನ್ ಮಾಡ್ತಾರೆ, ಆಪಿನ ಪಟ್ಟಿಗೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೈಲ್ ನದಿಯ ದಡದಲ್ಲಿ ಬಿಡ್ತಾರೆ. ಅದು ದೇವರ ಸಂಕಲ್ಪ. ಮತ್ತೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದೆನಿಸಿ ಅಂದ್ರೆ ಈಗ ಫರೋಹನ ಕುಮಾರ್ತೆ ಆಗ್ತಾನೆ ಯಾರು? ಮೋಶೆ ಫರೋಹನ ಕುಮಾರ್ತೆ ಅಂತ ಹೆಸರು ಪಡ್ಕೊಂತಾನೆ. ಅದು ಮೋಶೆಗೆ ಇಷ್ಟ ಇರೋಲ್ಲ. ಯಾಕಂತ ಹೇಳಿದ್ರೆ ನಾನು ಫರೋಹನ ಕುಮಾರ್ತೆ ಅನ್ಸ್ಕೊಳಕ್ಕಿಂತ ದೇವ ಭಕ್ತರ ಜನರ ಮಧ್ಯದಲ್ಲಿ ಕಷ್ಟವನ್ನು ಅನುಭವಿಸುವುದೇ ಮೇಲು ಅಂತ ಅನ್ಕೊಂತಾನೆ. ನಾವಾದ್ರೆ ಏನ್ ಮಾಡ್ತಿದ್ವಿ, ರಾಜನಾಗಿರುವುದು ಉತ್ತಮ, ಯುವರಾಜನಾಗಿ ಇರ್ಬೋದಲ್ಲ ಅಂತ ಅನ್ಕೋತೀವಿ. ಆದ್ರೆ ಮೋಶೆ ಆತರ ಅನ್ಕೊಳಲ್ಲ ಅನ್ನೋದು ಅದ್ರಲ್ಲಿ ತಿಳಿಸಿದ್ದಾರೆ. ಓಕೆ, ಇಲ್ಲಿ ನಾವು ಐಗುಪ್ತದಿಂದ ನಮಗೆ ಒಬ್ರೊಬ್ರನ್ನ ಮೂಲಕವಾಗಿ ದೇವರು ನಮ್ಮನ್ನ ಕರೆತಂದಿಲ್ಲ, 3 ನಾಯಕರನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಬಹುದು. ಈಗ ನೋಡೋಣ, ವಿಮೋಚನೆ ಕಂಡ 15ನೇ ಅಧ್ಯಾಯ 20-21 ವಾಕ್ಯವನ್ನು ನೋಡೋಣ. ವಿಮೋಚನ ಕಂಡ. ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರ್ಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು: ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಇಲ್ಲಿ ನಾವು ನೋಡಬಹುದು ಸರಿಯಾದ. ಇಲ್ಲಿ ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡು ಸ್ತ್ರೀಯರೆಲ್ಲರನ್ನು ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರ್ಯಾಮಳ ಅವರ ಹಾಡಿಗೆ ಹೀಗೆ ಪಲ್ಲವಿಯನ್ನು ಹಾಡಿದಳು. ಇಲ್ಲಿ ನಾವು ಇದು ಯಾವ ಸಂದರ್ಭ ಅಂತ ಹೇಳಿ ನಾವು ನೋಡ್ಕೊಂಡ್ರೆ,
ನಮಗೆ ಗೊತ್ತಿದೆ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರುವಂತ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಅದ್ರ ಮೂಲಕವಾಗಿ ರಥೋತ್ಸವಗಳನ್ನು ನಡೆಸುವಂತೆ ನಮ್ಮನ್ನ ಒಣ ನೆಲದಲ್ಲಿ ಇಸ್ರಾಯೇಲರನ್ನು ದಡ ಸೇರಿಸ್ತಾರೆ. ಅದಾದ್ರ ಮೇಲೆ ಐಗುಪ್ತ ದೇಶದ ಫರೋಹನ ಸೈನ್ಯದವರು ಅದ್ರ ಒಳಗೆ ಮುಳುಗಿ ಬಿದ್ದು ಸತ್ತೋಗ್ತಾರೆ. ಇದೆಲ್ಲದನ್ನು ಕಣ್ಣಾರೆ ಕಂಡವರು ಯಾರು? ಆರೋಹನು, ಮಿರ್ಯಾಮನು, ಮೋಶೆ ಮತ್ತೆ ಅವರ ಸಂಗಡ ಇದ್ದ ಇಸ್ರಾಯೇಲರು. ಇಲ್ಲಿ ದೇವರು ಆದುಕೊಂಡವರು ಪ್ರವಾದಿನಿಯಾದ. ಇಲ್ಲಿ ಪ್ರವಾದನೆ ಆಗಿದ್ದು ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಮಿರ್ಯಾಮಳು ಪ್ರವಾದನೆ ಆಗಿದ್ದಾಳೆ ಅಂತ ಗೊತ್ತಾಗಿದ್ದು ನಮಗೆ ಈ ಅಂಶದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಆರೋಹನ ಅಕ್ಕಳಾದ ಮಿರ್ಯಾಮಳು. ಇಲ್ಲಿ ಆರೋಹ ಮತ್ತೆ ಮಿರ್ಯಾಮಳು ಇಬ್ರು ಎಲ್ಲಿರ್ತಾರೆ? ಐಗುಪ್ತದಲ್ಲೇ ಇರ್ತಾರೆ. ಆದ್ರೆ ಯಾರು? ಮೋಶೆ ಮಾತ್ರ ಓಡಿ ಹೋಗಿರ್ತಾನೆ ಅಲ್ವಾ? ಮಿದ್ಯಾನ್ ದೇಶಕ್ಕೆ ಓಡಿ ಹೋಗಿರ್ತಾರೆ. ಯಾಕೆ ಅಂದ್ರೆ ಅವನು ಒಬ್ಬ ಐಗುಪ್ತನನ್ನು ಕೊಲೆ ಮಾಡ್ಬಿಟ್ಟು ಎಲ್ಲಿ ನನ್ನನ್ನ ಹಿಡ್ಕೊಂಡು ಸಾಯಿಸ್ತಾರೋ ಅಂತ ಹೇಳ್ಕೊಂಡು ಐಗುಪ್ತ ದೇಶದಿಂದ ಅವನು ಮಿದ್ಯಾನ್ ದೇಶಕ್ಕೆ ಓಡೋಗಿರ್ತಾರೆ. ಅದು ಓಡಿ ಹೋದ್ರ ಮೇಲೆ ದೇವ್ರು ಮತ್ತೆ ಅಲ್ಲಿ ಮಿದ್ಯಾನ್ ದೇಶದಲ್ಲಿ ಆತನ ಮಾವನ ಕುರಿಗಳನ್ನು ಮೇಯಿಸುವಾಗ ಏನ್ ಮಾಡ್ತಾರೆ ದೇವ್ರು? ಮತ್ತೆ ಅವರಿಗೆ ದೇವರು ಪ್ರತ್ಯಕ್ಷತೆಯನ್ನು ದೇವದೂತರ ಮೂಲಕ ದರ್ಶನವನ್ನು ಕೊಟ್ಟು, ನೀನು ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡುವ ನಾಯಕನು, ನಾನು ನಿನ್ ಜೊತೆ ಇರ್ತೀನಿ, ನೀನು ಹೋಗಿ ಅದ್ಭುತವನ್ನು ಮಾಡಿ ಅವರನ್ನು ಬಿಡುಗಡೆ ಮಾಡು ಅಂತ ಹೇಳಿ ಕಳ್ಸಿರ್ತಾನೆ. ಇದೆಲ್ಲ ನಮಗೆ ಸ್ಟೋರಿ ಗೊತ್ತಿದೆ. ಮೋಶೆ ಯಾವ ರೀತಿಯಾಗಿ ನನಗೆ ನಾನು ಯಾರು ಅಲ್ಲ, ನನ್ನ ಹತ್ರ ಆಗಲ್ಲ, ನನಗೆ ಇಸ್ರಾಯೇಲನ್ನು ಬಿಡಿಸುವಂತ ಯೋಗ್ಯತೆ ನನ್ನ ಹತ್ರ ಇಲ್ಲ ಅಂತೆಲ್ಲ ಎಷ್ಟೆಲ್ಲ ಹೇಳ್ಕೊಂಡ್ರು ದೇವ್ರು ಅವರ ಸಂಕಲ್ಪದ ಮೇರೆಗೆ ನಿನ್ನ ಬಾಯಲ್ಲಿ ನಾನ್ ಬಾಯಾಗಿರ್ತೀನಿ, ನಿನ್ನ ಅಣ್ಣನನ್ನು ನಿನಗೆ ಬಾಯಿಯಾಗಿ ಕೊಡ್ತೀನಿ ಅಂತೇಳಿ ಆರೋಹನ ಬಗ್ಗೆ ಹೇಳಿ ಕಳ್ಸಿಕೊಡ್ತಾರೆ. ಇದೆಲ್ಲ ನಮಗ್ ಗೊತ್ತು. 10 ಅದ್ಭುತಗಳನ್ನು ಮಾಡ್ತಾರೆ, ಸೂಚಕ ಕಾರ್ಯಗಳನ್ನು ಮಾಡಿ ಫರೋಹನ ಕಠಿಣವಾದ ಹೃದಯವನ್ನು ಬೇರ್ಪಡಿಸಿ ಅಲ್ಲಿ ಫರೋಹನ ಮತ್ತೆ ಅವರ ಮನವೊಲಿಸಿ ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಮಾಡುವಂತ ಸಂದರ್ಭ. ಈ ಸಂದರ್ಭದಲ್ಲಿ ದೇವರು ಯಾರಿಗೆ? ಇಸ್ರಾಯೇಲರಿಗೆ ಜಯ ಕೊಡ್ತಾರೆ. ಯಾವ ರೀತಿ ಜಯ ಕೊಡ್ತಾರೆ ಅಂದ್ರೆ ಈ ಹಾಡಿನ ಮೂಲಕ ನೋಡೋಣ. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು, ಕುದುರೆಗಳನ್ನು ರಾಹುತಗಳನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಇಲ್ಲಿ ನಾವು ಐಗುಪ್ತರನ್ನು ಹೊರಗಡೆ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಾಗ ಸಮುದ್ರವನ್ನು ವಿಭಾಗ ಮಾಡಿ ಅದರ ಮೇಲೆ ಒಣನೆಲವನ್ನು ದೇವರು ಅಪ್ಪಣೆ ಮಾಡಿ ಅದರ ಮೂಲಕವಾಗಿ ಜನನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಇವರ ಜನಗಳು ಬಂದ ಮೇಲೆ ಮತ್ತೆ ಮೋಶೆಗೆ ಅಪ್ಪಣೆ ಕೊಟ್ಟಾಗ ಕೋಲನ್ನು ಚಾಚಿದಾಗ ಸಮುದ್ರ ಮತ್ತೆ ಯಥಾಸ್ಥಿತಿಗೆ ಹೋಗಿ ಎಲ್ಲಾ ಸಮುದ್ರದ ಮಧ್ಯದಲ್ಲಿರುವಂತ ಐಗುಪ್ತರ ಎಲ್ಲಾ ಸೈನ್ಯರನ್ನು ರಥ ಅಶ್ವಗಳನ್ನು ಎಲ್ಲವನ್ನು ನೀರ್ಪಾಲ್ ಮಾಡ್ತಾನೆ. ಈ ಸ್ಟೋರಿ ನಮಗೆ ಗೊತ್ತಿದೆ ಅಲ್ವಾ? ಆಗ ಮಿರ್ಯಾಮಳು ಏನಾಗಿದ್ಲು? ಪ್ರವಾದಿನಿಯಾಗಿದ್ಲು. ಒಬ್ಬ ಪ್ರವಾದಿಯನ್ನು ಯಾರು ಆಯ್ಕೆ ಮಾಡ್ಕೊಂತಾರೆ? ದೇವರೇ ಆಯ್ಕೆ ಮಾಡ್ಕೊಂತಾರೆ, ಮನುಷ್ಯರಲ್ಲ. ಪ್ರವಾದಿಯನ್ನು ಆಯ್ಕೆ ಮಾಡುವುದು ದೇವರು. ಇಲ್ಲಿ ಮಿರ್ಯಾಮಳನ್ನು ಆಯ್ಕೆ ಮಾಡಿದ್ದು ಆರೋಹನನೂ ಅಲ್ಲ, ಮೋಶೆಯೂ ಅಲ್ಲ, ದೇವರೇ ಅವಳನ್ನು ಪ್ರವಾದಿನಿಯಾಗಿ ಆಯ್ಕೆ ಮಾಡಿದ್ದು. ಪ್ರವಾದಿನಿ ಅನ್ನೋಂತ ಎಂತ ದೊಡ್ಡ ಪೋಸ್ಟ್ ಅದನ್ನ ಒಮ್ಮೆ ಯೋಚನೆ ಮಾಡಿ. ಒಬ್ಬ ಪ್ರವಾದಿ ಅಂತ ಹೇಳಿದ್ರೆ ದೇವರ ಸಂದೇಶಗಳನ್ನು ಮನುಷ್ಯರಿಗೆ ತಿಳಿಸುವರೇ ಪ್ರವಾದಿಗಳು. ದೇವರು ಮುಂದೆ ಏನೇನು ನಡೀತದೋ ಅದನ್ನೆಲ್ಲವನ್ನು ಪ್ರವಾದಿ ಮೂಲಕವಾಗಿ ಸ್ವಪ್ನದಲ್ಲಿ ಆಗಿರಬಹುದು ಅಥವಾ ದೇವದೂತರ ಮೂಲಕವಾಗಿರ್ಬೋದು ಅವರಿಗೆ ಹೇಳಿರ್ತಾರೆ. ಅದನ್ನ ಬಂದು ಪ್ರವಾದಿಗಳು ಏನ್ ಮಾಡ್ತಾರೆ? ಆ ಜನಾಂಗಗಳಿಗೆ ಅವರು ಹೇಳಿ ಅಲ್ಲಿ ರಾಜರನ್ನಾಗಿರ್ಬೋದು, ಮಂತ್ರಿಗಳನ್ನಾಗಿರ್ಬೋದು, ಜನಸಾಮಾನ್ಯರನ್ನಾಗಿರ್ಬೋದು ಪ್ರತಿ ಒಂದು ವಿಷಯದಲ್ಲಿಯೂ ದೇವರು ಆಡಿದ ಮಾತುಗಳನ್ನು ಅವರಿಗೆ ತಲುಪಿಸುವಂತವರೇ ಪ್ರವಾದಿಗಳು. ಎಂತ ಒಂದು ಶ್ರೇಷ್ಠ ಉನ್ನತವಾದ ರೀತಿಯಲ್ಲಿ ಮಿರ್ಯಾಮಳು ಇರ್ತಾಳೆ ಅಂತ ನಾವು ನೋಡ್ಕೊಬಹುದು. ಇಲ್ಲಿ ಆರೋಹನು ಪ್ರವಾದಿನೇ, ಮಿರ್ಯಾಮಳು ಪ್ರವಾದಿನೇ, ಮೋಶೆಯು ಪ್ರವಾದಿನೇ. ಇಲ್ಲಿ 3 ಜನ ನಾಯಕರುಗಳನ್ನು ನಾವು ಇಷ್ಟರಿಂದ ಹೊರಡುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ಮೀಕ ಪತ್ರಿಕೆ ಅದನ್ನ ಸರಿಯಾಗಿ ನಾವು ನೋಡ್ಕೊಳಕ್ಕೆ ಇಲ್ಲಿ 3 ಜನ ನಾಯಕರು ಅಂತ ಹೇಳ್ದಲ್ಲ, ಅದನ್ನ ನೋಡ್ಕೊಳಕ್ಕೆ ಮೀಕನ ಪ್ರವಾದನ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 4ನೇ ವಾಕ್ಯವನ್ನು ತೆಗೆದು ನೋಡಿ. ಮೀಕ ಬರೆದ ಪತ್ರಿಕೆ. ನಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮಳನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ಸಾಕು. ಇಲ್ಲಿ 3 ಜನರನ್ನು ನಾವಿಲ್ಲಿ ಐಗುಪ್ತದಿಂದ ನಾನು ನಿಮ್ಮನ್ನು ಬಿಡಿಸಿದೆನು, ಮಿರ್ಯಾಮಳನ್ನು,
ಆರೋಹನನ್ನು ಮೋಶೆಯನ್ನು ನಾಯಕನಾಗಿ ಕಳಿಸಿದರು. ನಾವಿಲ್ಲಿ ನೋಡ್ಕೊಬಹುದು. ನಾವು ಅನ್ಕೊಂಡಿದ್ವಿ ಬರೀ ಮೋಶೆ ಒಬ್ಬನೇ ನಾಯಕನೇನು ಅಂತ ಅನ್ಕೊಂತ ಇದ್ವಿ. ಆದ್ರೆ ಇಲ್ಲಿ 3 ಜನ ನಾಯಕರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಲಿಕ್ಕೆ ದೇವರು ಉಪಯೋಗಿಸ್ಕೊಂತಾರೆ. ಆ 3 ಜನರು ಏನಾಗಿರ್ತಾರೆ? ಪ್ರವಾದಿಗಳಾಗಿರ್ತಾರೆ ಅನ್ನೋದನ್ನು ನಾವು ಈ ವಾಕ್ಯದ ಮೂಲಕ ಸ್ಪಷ್ಟವಾಗಿ ನೋಡ್ಕೊಂಡಿದ್ವಿ. ಅದೇ ರೀತಿ ವಿಮೋಚನ ಕಂಡ 12 ವಿಮೋಚನ ಕಂಡ 12ರಲ್ಲಿ 51ನೇ ವಾಕ್ಯದಲ್ಲಿ ಬರ್ಕೊಂಡೋರಿದ್ರೆ ಬರ್ಕೊಡಿ, ಆಮೇಲೆ ತೆಗೆದು ನೋಡಿ. ವಿಮೋಚನೆ ಕಂಡ 12:51, ಯೋಸಾಯ 12:13, ಆಮೋಸ 2:10, ಧರ್ಮೋಪದೇಶ ಕಂಡ 8:2. ಇದರಲ್ಲಿ ಸಂಪೂರ್ಣವಾಗಿ ಮೋಶೆ ಮತ್ತೆ ಆರೋಹನ ಮತ್ತೆ ಮಿರ್ಯಾಮಳ ಮೂಲಕವಾಗಿ ದೇವರು ಹೇಗೆ ಐಗುಪ್ತದಿಂದ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯ. ಈ 4 ವಾಕ್ಯದಲ್ಲೂ ನಾವು ಸಹ ನೋಡ್ಕೊಬಹುದು. ಅದನ್ನ ಸಮಯ ಸಿಕ್ಕಾಗ ಅದನ್ನ ನೋಡಿ. ಈಗ ನಾವು ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 1ರಿಂದ 2 ವಾಕ್ಯವನ್ನು ನೋಡೋಣ. ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ 2. 1-2. ಮೋಶೆ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿಯೇ ಮಾತ್ರವೇ ಮಾತನಾಡಿದ್ದೇನೋ, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಮೋಶೆ ಸಾಕು 2 ವಾಕ್ಯವನ್ನು ಸಾಕು. ಇಲ್ಲಿ ಮೋಶೆ ಕೂಸ್ ದೇಶದ ಹೆಣ್ಣನ್ನು ಮದುವೆ ಮಾಡ್ಕೊಂಡಿರುವಂತ ಸಂದರ್ಭ. ಅವನು ಮಿದ್ಯಾನ್ ದೇಶಕ್ಕೆ ಓಡೋಗಿರ್ತಾನೆ. ಇತ್ರೋಪನ ಮಗಳಾದ ಚಿಪ್ಪೋರನನ್ನು ಮದುವೆ ಮಾಡ್ಕೊಂಡಿರ್ತಾನೆ. ಈ ವಿಷಯವಾಗಿ ಆರೋಹನ ಮತ್ತೆ ಮಿರ್ಯಾಮಳಿಗೆ ಅಸಮಾಧಾನ ಇರುತ್ತೆ. ಆರೋಹನ ಮತ್ತು ಮಿರ್ಯಾಮಳಿಗೆ ಇದರಿಂದ ಅಸಮಾಧಾನ ಇರುತ್ತೆ. ಸಮಾಧಾನ ಇರುವುದಿಲ್ಲ. ಅವನು ಕೂಸ್ ದೇಶದ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ತಮ್ಮಳಿಗೆ ಗುಣಗುಡ್ತಾ ಇರ್ತಾರೆ. ಆರೋಹನ ಮತ್ತೆ ಮಿರ್ಯಾಮಳು ಗುಣಗುಡ್ತಾ ಇರ್ತಾರೆ. ಈ ಗುಣಗುಟ್ಟುವಿಕೆ ಯಾರು ಕೇಳಿಸ್ಕೊಂತಾರೆ? ಇವರಿಬ್ಬರ ಗುಣಗುಟ್ಟಿಕೆಯನ್ನು ಯಾರು ಕೇಳಿಸ್ಕೊಂತಾರೆ? ದೇವರು ಕೇಳಿಸ್ಕೊಂತಾರೆ. ಸರಿ ಅವರು ದೇವರು ಕೇಳಿಸ್ಕೊಂಡಿದ್ರೆ ಅವರು ತಕ್ಷಣವಾಗಿ ಅವರು ರಿಪ್ಲೈ ಮಾಡ್ತಾರೆ. ಇಲ್ಲಿ ನಾವು ಮಿರ್ಯಾಮಳ ಜೀವಿತವನ್ನು ಕರೆಕ್ಟ್ ಆಗಿ ನಾವು ಅವರಿಂದ ಕಲಿಬೇಕಾದ ಪಾಠ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ನೋಡಿ, ಮಿರ್ಯಾಮಳು ಮತ್ತೆ ಆರೋಹನ್ ಇಬ್ರು ಏನ್ ಮಾಡ್ತಾರೆ? ಮೋಶೆಯ ಮೇಲೆ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಒಬ್ಬನೇ ಮಹಾನಾಯಕನ, ಇವ್ರ ಹತ್ರ ಮಾತ್ರನೇ ದೇವ್ರು ಮಾತಾಡೋದ, ನಮ್ಮ ಹತ್ರ ಮಾತಾಡಲ್ವಾ ಅಂತ ಹೇಳಿ ಅವ್ರವ್ರೇ ಮಾತಾಡ್ಕೊಂತಾರೆ. ಯಾಕೆ ಯಾವ್ದ್ರ ನಿಮಿತ್ತವಾಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತಾರೆ? ಅವನು ಕೂಸ್ ದೇಶದ ಹೆಣ್ಣನ್ನು ಮದುವೆ ಆಗಿದ್ದಾನೆ ಅನ್ನೋ ಒಂದು ಕಾರಣದಿಂದ, ಅವನ ಮೇಲೆ ಅಸಮಾಧಾನದಿಂದ ಇವ್ರಿವರೇ ಕಿವಿಯಲ್ಲಿ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿ ಮ್ಯಾಟ್ರ್ ಇದು, ಹೌದಲ್ವಾ? ಇದು ಫ್ಯಾಮಿಲಿ ಮ್ಯಾಟ್ರು. ಆರೋನ, ಮೋಶೆ, ಮಿರ್ಯಾಮಳು ಯಾರು? ಸಹೋದರಿಯರು. ಅಂದ್ರೆ ಒಂದು ಕುಟುಂಬದವರು, ಒಂದು ತಂದೆ ತಾಯಿಯ ಮಕ್ಕಳು. ಇವ್ರು ಮಾತಾಡ್ಕೊಂಡ್ರೆ ದೇವ್ರು ಯಾಕೆ ಇದ್ರಲ್ಲಿ ಮಧ್ಯೆ ಪಾಲಾಗ್ದ? ಮೋಶೆಯನ್ನು ದೇವರು ಮೆಚ್ಚಿದ್ದನು. ಆತನು ನಂಬಿಕಸ್ಥನಾಗಿದ್ದನು. ಆತನು ತುಂಬಾ ದೇವರ ಲೆಕ್ಕದಲ್ಲಿ ಬೆಲೆ ಉಳ್ಳವನಾಗಿದ್ದನು. ಅವನ ಬಗ್ಗೆದಲ್ಲಿ ಮಾತಾಡ್ರೆ ದೇವರು ಅವನನ್ನು ಆಯ್ಕೆ ಮಾಡ್ಕೊಂಡಿದ್ರಿಂದ ಅವನ ಬಗ್ಗೆ ಮಾತಾಡಿದ್ರೆ ಇಲ್ಲಿ ದೇವರಿಗೆ ಕೋಪ ಬರುವಂತ ಸನ್ನಿವೇಶಗಳು ನಡೆಯುತ್ತೆ. ಇಲ್ಲಿ ಯಾರು ಕೇಳಿಸ್ಕೊಂಡಿದ್ದಾರೆ? ದೇವ್ರಿಗೆ ಕೇಳಿಸ್ಕೊಂಡಿದ್ದಾನೆ. ಅದೇ ರೀತಿ 3ರಿಂದ 8ನೇ ವಾಕ್ಯವರೆಗೂ ಅದನ್ನ ಕಂಟಿನ್ಯೂ ಮಾಡಿ. 3ನೇ ವಾಕ್ಯದಿಂದ 8. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರ್ಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ್, ಮಿರ್ಯಾಮರಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್, ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ಸೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಇಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊಂತೀವಿ. ಅವ್ರು ಗುಣಗುಟ್ಟಿದಾಗ ದೇವರಿಗೆ ಕೋಪ ಬಂದು ಅವ್ರು 3 ಜನನ ದೇವ ದರ್ಶನದ ಗುಡಾರದ ಬಾಗಿಲಿಗೆ ಬರ್ರಿ ಅಂತೇಳಿ 3 ಜನರಿಗೆ ಆಜ್ಞಾಪಿಸ್ತಾರೆ. ಆ 3 ಜನಿಗೆ ಆಜ್ಞಾಪಿಸಲು ಕಾರಣ ಏನು ಅಂದ್ರೆ
ಮೋಶೆಯನ್ನು ಅವರು ದೂರ ಮಾಡಿ, ಅಂದ್ರೆ ವಿರೋಧವಾಗಿ ಮೋಶೆ ಬಗ್ಗೆ ಮಾತಾಡಕ್ಕೆ ಕೋಪ ಬರುತ್ತೆ. ಯಾಕೆ ಮೋಶೆ ಬಗ್ಗೆ ವಿರೋಧವಾಗಿ ಮಾತಾಡಕ್ಕೆ ಕೋಪ ಬರುತ್ತೆ ಅಂತ ಹೇಳಿದ್ರೆ, ಇವ್ರು ಪ್ರವಾದಿಗಳಲ್ವಾ, ಇವರಿಗೆ ಮಾತಾಡೋ ಹಕ್ಕಿಲ್ವಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಇಲ್ಲ. ಮೋಶೆ ನಂಬಿಕಸ್ಥನಾಗಿದ್ದನು. ಆತ ದೇವ ಮನೆಯಲ್ಲಿ ಕುಟುಂಬದಲ್ಲೆಲ್ಲ ನಂಬಿಕಸ್ಥನು ಅಂತ ಹೇಳಿ ದೇವ್ರು ಅನ್ಕೊಂಡಿದ್ರು. ದೇವ್ರು ಅವನನ್ನು ನಂಬಿಕಸ್ಥ ಆಳು ಅಂತ ಕೊಂಡು ಕರೆದಿದ್ರು. ಹಾಗಾಗಿ ಮೋಶೆ ಬಗ್ಗೆ ಏನಾದ್ರು ಮಾತಾಡ್ರೆ ದೇವರಿಗೆ ಸಹಿಸ್ಕೊಳಕ್ ಆಗಿಲ್ಲ. ದೇವರ ಸ್ನೇಹಿತನಾಗಿದ್ದನು. ಯಾರು? ಮೋಶೆ ದೇವರ ಸ್ನೇಹಿತನಂತ ಆಗಿದ್ದ. ಆತನ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದ. ಅಂತವನ ಬಗ್ಗೆದಲ್ಲಿ ಇವರಿಬ್ರು ಮಾತಾಡ್ರೆ ದೇವ್ರು ಸಹಿಸ್ಕೊಳಲ್ಲ. ಅವಾಗ ಏನ್ ಮಾಡ್ತಾನೆ, ಅವರು ದೇವಗುಡಾರದ ಬಳಿಗೆ 3 ಜನನು ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಆಜ್ಞೆ ಮಾಡ್ತಾನೆ. ಈಗ ನಾವೇ ಆಗ್ಲಿ ಏನಾದ್ರೂ ಒಂದು ಕೆಲಸದ ಜಾಗದಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಏನ್ ಮಾಡ್ತಾರೆ, ಸಡನ್ಲಿ ಆಗಿ ಒಳಗಡೆ ಪ್ರಿನ್ಸ್ ನಾನ್ ಮಾಡುವಂತ ಕೆಲಸನೇ ಅನ್ಕೊಳ್ಳಿ, ನಾವು ಕೆಲಸ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತೀವಿ. ನಾವೇನಾದ್ರೂ ಒಂದು ತಪ್ಪು ಮಾಡಿದಾಗ ಅಥವಾ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಏನಾದ್ರೂ ಹೇಳ್ಬೇಕಾದಾಗ ಅವ್ರೇನಾದ್ರು ಅನೌನ್ಸ್ಮೆಂಟ್ ಮಾಡುವಾಗ ತಕ್ಷಣ ನಮ್ಮ ಆಫೀಸಿಗೆ ಬನ್ನಿ ಅಂತೇಳಿ ಕರೆ ಕಳಿಸ್ತಾರೆ. ಆಗ ನಮಗೆ ಭಯದಿಂದ ಹೋಗ್ತೀವಿ. ಯಾಕೆ? ಏನಾಯ್ತು, ನಮ್ಮ ಕೆಲ್ಸದಲ್ಲಿ ಏನು ತಪ್ಪಿಲ್ಲಲ್ಲ, ಏನಾಯ್ತು ಅಂತ ಭಯ ಪಡ್ತಾ ಇರ್ತೀವಿ. ಅದೇ ರೀತಿ ಇಲ್ಲಿ ಅವ್ರು 3 ಜನ ಕರೆದಾಗ ಭಯ ಪಟ್ಟಿರ್ತಾರೆ. ಏನಾಗಿರ್ಬೋದು ಅದು ತುಂಬಾ ಕೋಪಗೊಂಡು ಕರಿತಾ ಇರ್ತಾನೆ ದೇವ್ರು. ಆಗ ಅವರಿಗೆ ಭಯದಿಂದನೇ ಹೋಗ್ತಾರೆ. ಭಯದಿಂದ ಹೋದಾಗ ಅಲ್ಲಿ ಮಿರ್ಯಾಮಳಿಗೆ ಮತ್ತೆ ಆರೋನಿಗೆ ಏನಂತಾರೆ, ನನ್ನ ದಾಸನಾದ ನನ್ನ ಸೇವಕನಾದ ಮೋಶೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನೀವು ಭಯ ಪಡ್ಬೇಕಾಗಿತ್ತು, ಯೋಚನೆ ಮಾಡ್ಬೇಕಾಗಿತ್ತು. ಆತನ ಮೇಲೆ ಎಲ್ಲಾ ಪ್ರವಾದಿಗಳನ್ನ ದೇವ್ರ ಮಾಡ್ತಾರೆ, ಸ್ವಪ್ನದಲ್ಲಿ ಅಥವಾ ದೇವದೂತರ ಮೂಲಕವಾಗಿ ಮಾತುಗಳನ್ನ ಆಕಾಶವಾಣಿಯಿಂದ ವಾಕ್ಯಗಳನ್ನು ಕಳಿಸಿ ಮಾತಾಡ್ತಾರೆ. ಆದ್ರೆ ನಾನು ನನ್ನ ಸೇವಕನಾದ ಮೋಶೆನ ಸಂಗಡ ನಾನು ಆತರ ಇಲ್ಲ. ಆತನು ನನ್ನ ಮುಖಾಮುಖಿಯಾಗಿ ಮಾತನಾಡಲು ಸರ್ವಶಕ್ತನು. ಪ್ರತ್ಯಕ್ಷವಾಗಿ ನಾನು ಅವನ ಜೊತೆ ಮಾತಾಡ್ತೀವಿ. ಅವನು ಒಂದ್ಸಲಿ ಕೇಳ್ತಾನೆ, ದೇವ್ರೆ ನಾನು ನಿನ್ನನ್ನು ನೋಡ್ಬೇಕು ಅಂದಾಗ, ನನ್ನನ್ನ ನೋಡುವಂತ ನನ್ನ ಮಹಿಮೆ ನನ್ನ ಶರೀರವನ್ನು ನೋಡೋಕೆ, ನನ್ನ ರೂಪವನ್ನು ನೋಡ್ಲಿಕ್ಕೆ ನಿನ್ನ ಹತ್ರ ಆಗಲ್ಲ. ಆದ್ರೂ ಒಂದು ಕೊನೆಯ ಭಾಗವನ್ನು ನೀನ್ ನೋಡ್ಬೋದು ಅಂತೇಳಿ ಕಲ್ಲಿನ ಪರತೆ ಮಧ್ಯದಲ್ಲಿ ಅವನ ಕೂರ್ಸ್ಬಿಟ್ಟು ಹಾದು ಹೋಗೋಷ್ಟೊತ್ತಿಗೆ ಅವನ ಪ್ರಭಾವ ತೋರ್ಸ್ಕೊಡ್ತಾನೆ ದೇವ್ರು. ಅಂದ್ರೆ ಮೋಶೆ ದೇವರ ಜೊತೆಗೆ ಮುಖಾಮುಖಿಗೆ 40 ದಿನಗಳು ಕಾಲ ಅವನು ಹೊರ ಬೆಟ್ಟದಲ್ಲಿ, ಆತನು ಸಿನಾಯಿ ಬೆಟ್ಟದ ಮೇಲೆ ದಾಸಾಜ್ಞೆಗಳನ್ನು ತೆಗೆದುಕೊಂಡು ಹೋಗುವಾಗ ಆತನ ಪ್ರಭಾವದಲ್ಲಿ ಇದ್ದಾತನು. ಅಂದ್ರೆ ಮೋಶೆಯು ಅತಿ ಶ್ರೇಷ್ಠನಾದವನು, ನಂಬಿಕಸ್ಥನಾದವನು. ದೇವ್ರು ಅವನ ಮೇಲೆ ಮಾತಾಡಿದ್ರೆ ಸುಮ್ನೆ ಬಿಡ್ತಾರ? ಖಂಡಿತ ಇಲ್ಲ. ಆಗ ದೇವ್ರಿಗೆ ಕೋಪ ಮಾಡ್ಕೊಂಡು ನೀವು ಮಾತಾಡೋಕೆ ಮುಂಚೆ ಭಯ ಪಡ್ಬೇಕು ಅಂತ ಎಚ್ಚರಿಸ್ತಾರೆ. ಅದೇ ತಕ್ಷಣನೇ 9 ಮತ್ತು 10ನೇ ವಾಕ್ಯವನ್ನು ಓದೋಣ. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ಆಕೆಗೆ ತನ್ನು ಪ್ರಾಪ್ತವಾಯಿತೆಂದು ತಿಳ್ಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ದೇವರಿಗೆ ಕೋಪ ಬಂದು ಅವ್ರನ್ನ ಗುಡಾರದಲ್ಲಿ ಕಳಿಸಿ ಅವ್ರಿಗೆ ಹೇಳ್ತಾ ಇದ್ದಂತಾನೆ ಮಿರ್ಯಾಮಳಲ್ಲಿ ಏನ್ ಕಾಣುತ್ತೆ, ತೊನ್ನು ಹತ್ತುತ್ತೆ. ದೇವರ ಉಗ್ರ ಕೋಪ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ದೇವ ಸೇವಕರ ಮೇಲೆ ನಾವು ಸಹ ಮಾತಾಡ್ಬಾರ್ದು. ಕೆಲವೊಮ್ಮೆ ನಾವು ಅರಿಯದೆ, ನಮಗ್ ತಿಳಿಯದೆ ದೇವ ಸೇವಕರ ಮೇಲೆ ನಾವು ಮಾತಾಡ್ತಾ ಇರ್ತೀವಿ. ನಾವೇ ಮಾತಾಡ್ಕೊಂತ ಇರ್ತೀವಿ. ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದು ತಪ್ಪು ಇದು ತಪ್ಪು ಅಂತ. ಖಂಡಿತವಾಗಿ ಅದು ನಮ್ಮದು ತಪ್ಪು. ಯಾಕಂದ್ರೆ ದೇವ್ರು ಆದುಕೊಂಡವರು, ದೇವ್ರು ಅವ್ರನ್ನ ನಂಬಿಕಸ್ಥರು ಅಂತ ಕರೆದವರಿಗೆ ಕೆಲಸ ಕೊಟ್ಟಾಗ ಅವ್ರಿಗೆ ವಿಚಾರಿಸೋರು ಯಾರಾಗಿರ್ತಾರೆ? ದೇವರೇ ಆಗಿರ್ಬೇಕು, ನಾವಲ್ಲ. ಇಲ್ಲೂ ಸಹ ಮಿರ್ಯಾಮಳು ತಪ್ಪು ಮಾಡಿರುವುದು ಎಲ್ಲಿ ಅಂತ ಹೇಳಿದ್ರೆ, ಮೋಶೆಯ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಯಾಕಂದ್ರೆ ಇವ್ರನ್ನ ಹೇಗೆ ದೇವ್ರು ಹಾಕೊಂಡ್ರು, ಹಾಗೇನೆ ಮೋಶೆಯನ್ನು ಸಹ ದೇವ್ರು ಹಾಕೊಂಡರು. ಅವರ ಬಗ್ಗೆ ಮಾತಾಡಕ್ಕೆ ಇವರಿಗೆ ಅಧಿಕಾರ ಇರಲ್ಲ. ದೇವರಿಗೆ ಭಯಪಟ್ಟು ಯಾವುದೇ ಒಂದು, ಅವನು ದೇಶದ ಹುಡುಗಿ ಮದ್ವೆ ಆಗ್ಲಿ, ಇನ್ನೊಬ್ಬ ದೇಶದ ಹುಡುಗಿ ಮದ್ವೆ ಆಗ್ಲಿ, ಅದನ್ನ ಕೇಳೋರು ಯಾರು? ದೇವ್ರು ಮಾತ್ರ ಕೇಳ್ಬೇಕು, ಮನುಷ್ಯ ಕೇಳ್ಬಾರ್ದು. ಇವತ್ತು ಸಹ ನಮ್ಮಲ್ಲಿ ಅನೇಕರು ಇದ್ದಾರೆ. ಅನೇಕರು ನಾವು ಏನ್ ಮಾಡ್ತೀವಿ, ಬೇರೆಯವ್ರ ಬಗ್ಗೆದಲ್ಲಿ ಅವಹೇಳನ ಮಾಡ್ತಾ ಇರ್ತೀವಿ. ಅದು ತಪ್ಪು. ಯಾಕಂದ್ರೆ ದೇವರ ಸೇವಕರಾಗಿರ್ಬೋದು, ದೇವರ ಬೋಧಕರಾಗಿರ್ಬೋದು, ದೇವ ಜನಗಳಾಗಿರ್ಬೋದು, ಅವರ ವಿಷಯದಲ್ಲಿ ನಾವು ಮಾತಾಡ್ಲಿಕ್ಕೆ ನಮ್ಮಲ್ಲಿ ಅರ್ಹತೆ ಇಲ್ಲ. ಏನಾದ್ರೂ ಇದ್ದಾಗ ಅವ್ರ ಜೊತೆಗೆ ಸಮಾಧಾನಕರವಾಗಿ ಮಾತಾಡ್ಬೇಕೇ ವಿನಃ ನಾವು ಆ ರೀತಿಯಾಗಿ ಗುಣಗುಟ್ಟಬಾರ್ದು. ಇಲ್ಲಿ ಮೋಶೆಯನ್ನು ಕರೆದು ಡೈರೆಕ್ಟ್ ಆಗಿ ಮಾತಾಡಿದ್ರು ದೇವ್ರು ಈ ತರ ಕಠಿಣ ಶಿಕ್ಷೆ ಕೊಡ್ತಾ ಇರ್ಲಿಲ್ಲ. ಮೋಶೆ ಹಿಂದೆ ಬಿಟ್ಕೊಂಡು ಇವ್ರು ಮಾತಾಡಿದ್ರಿಂದ ಏನ್ ಮಾಡಿದ್ರು? ಕಠಿಣವಾದ ಶಿಕ್ಷೆಗೆ ಗುರಿ ಮಾಡ್ತಾರೆ. ತೊನ್ನು ರೋಗ ಬಂದಿದ್ದು, ತೊನ್ನು ರೋಗ ಬಂದಾಗ ಕುಷ್ಠರೋಗ, ಆ ರೋಗ ಬಂದಾಗ ಏನ್ ಮಾಡ್ತಾ ಇದ್ರು? ಪಾಳೆಯದಿಂದ ಹೊರಗಡೆ ಇರ್ತಾ ಇದ್ರು. ಅಂದ್ರೆ ಅವಮಾನಕರವಾದ ರೋಗ ಇದು, ಅಶುದ್ಧವಾದ ರೋಗ. ನಾವು ಅದನ್ನ
ನಮ್ಗೆ ಗೊತ್ತು ಅದ ರೋಗ ಬಂದಾಗ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಜನಗಳು ಅವ್ರನ್ನ ಏನ್ ಮಾಡ್ತಾರೆ, ಅಶುದ್ಧರು ಅಂತ ಪಾಳೆಯದಿಂದ ಹೊರಗಡೆ ಹಾಕ್ತಾರೆ. ಅದನ್ನು ಇದೇ ರೀತಿಯಾಗಿ ಇಲ್ಲಿ 11ನೇ ವಾಕ್ಯದಲ್ಲಿ ನಾವು ನೋಡಾಗ ಇಲ್ಲಿ ತೊನ್ನು ಹಿಡಿತು ಅಂತೇಳಿ ಯಾರಿಗ್ ಗೊತ್ತಾಗುತ್ತೆ? ಆರೋಹನಿಗೆ ಗೊತ್ತಾಗುತ್ತೆ. ಮಿರ್ಯಾಮಳ ಮುಖವನ್ನು ನೋಡ್ತಾ ಇದ್ದಂತೆ ಇವಳಿಗೆ ತೊನ್ನು ಹಿಡಿತು ಅಂತೇಳಿ ಗೊತ್ತಾಗುತ್ತೆ. ಆಗ ತಕ್ಷಣ ಆರೋಹಣನ್ ಏನ್ ಮಾಡ್ತಾರೆ? 11ನೇ ವಾಕ್ಯದಲ್ಲಿ ಆಗ ಆರೋಹಣನು ಮೋಶೆಗೆ, ಅಯ್ಯ, ನಾವು ವಿವೇಕ ಇಲ್ಲದೆ ನಡೆದು ದೋಷಿಗಳಾದವು. ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇಷ್ಟತಕ್ಕ ಅವ್ರ ಬಗ್ಗೆ ಗುಣಗುಟ್ಟಿದ ಆರೋಹ ಮತ್ತೆ ಮಿರ್ಯಾಮ ತಕ್ಷಣ ತಗ್ಗಿಸ್ಕೊಂಡು ತಕ್ಷಣ ತನ್ನ ತಪ್ಪುಗಳು ಅರಿಕೆ ಮಾಡ್ಕೊಂಡು ಅವರಿಗೆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ? ಅಯ್ಯ, ನಾವು ವಿವೇಕ ಇಲ್ಲದೆ ನಡೆದು ದೋಷಿಗಳಾದೆವು. ಅಯ್ಯ, ಇಲ್ಲಿ ಏನ್ ಕರಿತಾ ಇದ್ದಾನೆ? ಅಯ್ಯ ಅಂತ ಕರಿತಾ ಇದ್ದಾನೆ. ಇಷ್ಟತಕ್ಕ ಅವನು ಇವನು ಅಂತ ಮಾತಾಡಿ ಈಗ ಅಯ್ಯ, ನಾವು ಅವಿವೇಕಿಗಳಾಗಿ ನಾವು ಮಾತಾಡ್ವಿ, ನಾವು ದೇವರ ಕೋಪಕ್ಕೆ ಗುರಿಯಾಗಿ ದೋಷ ಫಲವನ್ನು ಅನುಭವಿಸದಂತೆ ನಮಗೋಸ್ಕರ ಪ್ರಾರ್ಥಿಸಯ್ಯ ಅಂತೇಳಿ ಬೇಡ್ಕೊಂತಾನೆ. ಈಗ ಬೇಡ್ಕೊಂಡಾಗ ಮೋಶೆ ಏನ್ ಮಾಡ್ತಾರೆ ನೋಡೋಣ. ಇಲ್ಲಿ ಬೇಡ್ಕೊಂತಾರಲ್ವಾ, ನಾವು 11ನೇ ವಾಕ್ಯದಲ್ಲಿ ನೋಡುವಾಗ ನಾವು ಗೊತ್ತಾಗುತ್ತೆ, ದೋಷಿಗಳಾದ್ವು, ನಾವು ಗೊತ್ತಿಲ್ಲದೆ ವಿವೇಕ ಇಲ್ಲದೆ ದೋಷಿಗಳಾದ್ವಿ, ನಮ್ಮನ್ನು ಮನ್ನಿಸು, ನಮಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ. ಆಗ ಮೋಶೆನು ಸಹ ಏನ್ ಮಾಡ್ತಾರೆ? ಪ್ರಾರ್ಥನೆ ಅವರಿಗೋಸ್ಕರ ಅವನಿಗೆ, ದೇವ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಆಗ ಮೋಶೆ ಏನ್ ಮಾಡ್ತಾನೆ? ಕನಿಕರದಿಂದ, ಮೋಶೆ ಹೃದಯ ತುಂಬಾ ಸಾಫ್ಟ್, ಅವನ ಅದಕ್ಕಾಗಿ ಹೇಳೋದು, ಅವನು ತುಂಬಾ ಕೂಲ್ ಆಗಿರುವಂತ ಮನುಷ್ಯ. ಅವನೇನ್ ಮಾಡ್ತಾನೆ? ದೇವರೇ, ನಾನು ಆಕೆಯನ್ನು ಗುಣಪಡಿಸು, ಅವಳನ್ನ ವಾಸಿ ಮಾಡಪ್ಪ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವ್ರ ಏನಂತಾನೆ ಅಂದ್ರೆ, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೋ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೋ? ಹಾಗಾದರೆ ಆಕೆ 7 ದಿವಸ ಪಾಳೆಯಿಂದ ಹೊರಗೆ ಇರಬೇಕು, ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲರ ಪ್ರಯಾಣ ಮಾಡಲಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ದೇವ್ರ ಆಜ್ಞೆ ಕೊಡ್ತಾನೆ. ದೇವ್ರ ಆಜ್ಞೆ ಕೊಟ್ರ ಮೇಲೆ ದೇವ್ರ ಕನಿಕರ ಪಟ್ಟು, ಇಲ್ಲಿ ಮಿರ್ಯಾಮಳು ಮತ್ತೆ ಆರೋಹನು ತನ್ನದು ನಾವು ವಿವೇಕ ಇಲ್ಲದೆ ಮಾತಾಡಿ ದೋಷ ತಕ್ಕೊಂಡಿವಿ, ನನ್ನನ್ನು ಕ್ಷಮಿಸಿ ಅಂತ ಆಗ್ತಾಗ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಮಾಡ್ತಾರೆ? ಕ್ಷಮಿಸ್ತಾನೆ. ಕ್ಷಮಿಸ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಅವ್ರನ್ನ 7 ದಿನ, ಈಗ ಹೊರಗಡೆ ನಾವು ಕುಷ್ಠರೋಗ ಬಂದಾಗ ನಾವು ಎಲ್ಲಾ ಕಡೆನೂ ನಾವು ನೋಡ್ಕೊಂಡಿದೀವಿ, ಆ ತೊನ್ನುಗಳು ಬಂದಾಗ ಹೇಗೆ ಇದ್ ಮಾಡ್ತೀವಿ ಅಂತ ನಾವು ನೋಡಿದೀವಿ. ಆ ತೊನ್ನುಗಳು ಬಂದಾಗ ಅವ್ರನ್ನ ಪಾಳ್ಯದಿಂದ ಹೊರಗಡೆ ಇಡ್ತಾರೆ. 7 ದಿನ ಅವ್ರನ್ನ ಪಾಳ್ಯದ ಹೊರಗಡೆ ಇಟ್ಬಿಟ್ಟು ಅವ್ರ ಗುಣ ಹೊಂದಿದ ಮೇಲೆ ಮತ್ತೆ ಪಾಳ್ಯಕ್ಕೆ ಸೇರ್ಸ್ಕೊಳ್ತಾರೆ. ಇಲ್ಲೂ ಸಹ ಹಾಗೆ ಆಗ್ತಾರೆ. ನೀವು ಮೋಶೆ ನಂಬಿಕಸ್ಥನಾಗಿದ್ದ ಅನ್ನೋದಕ್ಕೆ ನೀವು ಒಂದು 2 ರೆಫರೆನ್ಸ್ ಬರ್ಕೊಳ್ಳಿ, ನೀವು ಆಮೇಲೆ ಅದನ್ನ ನೋಡ್ಕೊಂಬದ್ರಿ. ಇಬ್ರಿಯ ಪತ್ರಿಕೆ 3:2 ಮತ್ತು ಇಬ್ರಿಯ ಪತ್ರಿಕೆ 3:5 ಮತ್ತೆ ಧರ್ಮೋಪದೇಶ ಕಾಂಡ 18ರಲ್ಲಿ 15 ಮತ್ತೆ 19 ವಾಕ್ಯವನ್ನು ಬರ್ದಿಟ್ಕೊಳ್ಳಿ. ಆಮೇಲೆ ಅದನ್ನ ರೆಫರೆನ್ಸ್ ಅನ್ನು ನೋಡಿ. ಇಬ್ರಿಯ 3:2, ಇಬ್ರಿಯ ಪತ್ರಿಕೆ 3:5 ಮತ್ತು ಧರ್ಮೋಪದೇಶ ಕಾಂಡ 18, 15, 19. ಮತ್ತೆ ಅರಣ್ಯ ಕಾಂಡದಲ್ಲಿ ನಾವು 12, 13 ನೋಡಿದಾಗ ಮೋಶೆ ಮರ ಇಟ್ಟಾಗ ಏನ್ ಮಾಡ್ತಾರೆ? ದೇವ್ರ ಕನಿಕರ ಪಟ್ಟು ಅವರಿಗೆ ಆಜ್ಞೆ ಕೊಡ್ತಾರೆ, 7 ದಿನ ಪಾಳೆಯದ ಹೊರಗಡೆ ಇರ್ಲಿ, ಆಮೇಲೆ ಅವಳು ಮೋಶೆ ಪ್ರಾರ್ಥನೆ ಮಾಡಿದ್ಮೇಲೆ ಅವಳಿಗೆ ಗುಣ ಆಗುತ್ತೆ. ಇಲ್ಲಿ ಮಿರ್ಯಾಮಳನ್ನ ನಾವು ನೋಡ್ಕೊಂಡಾಗ ಸಮಯ ಆಗ್ತಾ ಬಂದಿದೆ, ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಇಲ್ಲಿ ಯಾಜಕ ಕಂಡ 13:46 ನೋಡ್ರಿ. ಯಾಜಕ ಕಂಡ 13:46. ಯಾಜಕ ಕಂಡ 13:46 ಸಿಕ್ತಾ? ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾದದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ಈ ವಾಕ್ಯದಿಂದ ಏನ್ ತಿಳ್ಕೊಂತೀವಿ? ಆ ರೋಗದ ಗುಣಲಕ್ಷಣ ಇರುವವರೆಗೂ ಅವನು ಅಶುದ್ಧವಾಗಿರ್ತಾನೆ, ಅವನು ಪಾಳೆಯದ ಹೊರಗೆ ವಾಸ ಮಾಡ್ಬೇಕು. ಇಲ್ಲೂ ಸಹ ಮಿರ್ಯಾಮಳನ್ನು 7 ದಿನ ಪಾಳೆಯದ ಹೊರಗೆ ಇಡ್ತಾರೆ. ಹೊರಗಡೆ ಇಟ್ಟಾಗ ಜನ ಏನೆಲ್ಲ ಆಡ್ಕೊಂತಾರೆ ಹೇಳಿ?
ಇವಳು ಪ್ರವಾದಿನೇನಾ, ಇವಳು ಹೇಳಿದ ಮಾತು ನಾವು ಕೇಳ್ಬೇಕಾ, ಇವಳು ಎಂತವಳು ಇಂಥವಳು ಅಂತೇಳಿ ಅವ್ರ ಬಗ್ಗೆದಲ್ಲಿ 108 ಮಾತಾಡ್ಕೊಂತಾರೆ. ಆದ್ರೂ ಅವಳು ತಪ್ಪನ್ನು ಒಪ್ಪಿಕೊಂಡು ಅದನ್ನ ಶಿಕ್ಷೆ ಅನುಭವಿಸಕ್ಕೆ ತಯಾರಾಗ್ತಾಳೆ, ಎದುರು ಮಾತಾಡಲ್ಲ. ಅವಳು ಒಂದು ತಪ್ಪು ಮಾತಾಡ್ತಾಳೆ ವಿನಃ ಆ ತಪ್ಪು ಅಂತ ಗೊತ್ತಾದಾಗ ಅವಳು ದೇವರಿಗೆ ಭಯಪಟ್ಟು ಅದನ್ನ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಪಾಳೆಯದ ಹೊರಗಡೆ ಇರ್ತಾಳೆ. ಹೊರಗಡೆ ಬಂದಾಗ ಜನ ಏನಂತಾರೆ ಅನ್ನೋದನ್ನ ಯೋಚನೆ ಮಾಡಿಲ್ಲ. ನಾವಾಗಿದ್ರೆ ಕೊರಗ್ತಾ ಕುತ್ಕೊಂತಿದ್ದ ಏನೋ, ಅಯ್ಯೋ ಎಲ್ಲರ ಮಧ್ಯೆ ಅವಮಾನ ಆಯ್ತಲ್ಲ, ಅಷ್ಟು ಜನ ಮಧ್ಯದಲ್ಲಿ ನಮಗೆ ಗೊತ್ತು ಎಷ್ಟು ಜನ ಇದ್ರು ಅಂತೇಳಿ ಇಸ್ರಾಯೇಲರು. ಅವರಷ್ಟು ಜನದ ಮಧ್ಯದಲ್ಲಿ, ಲಕ್ಷಾಂತರ ಜನರ ಮಧ್ಯದಲ್ಲಿ ನನಗೆ ಅವಮಾನ ಆಯ್ತು ಅಂತ ಪಶ್ಚಾತ್ತಾಪ ಪಟ್ಟು ಏನೋ ನಾವು ಕುಗ್ಗಿ ಹೋಗ್ತಾ ಇದ್ವಿ. ಆದ್ರೆ ಮಿರಿಯಮಳು ತಾನು ಮಾಡಿದ ತಪ್ಪನ್ನು ಅರ್ಥ ಮಾಡ್ಕೊಂಡು ಒಪ್ಪಿಕೊಂಡು ಕ್ಷಮೆ ಯಾಚಿಸ್ತಾಳೆ. ಜೊತೆಗೆ ಏನ್ ಮಾಡ್ತಾಳೆ, ಅದನ್ನ ಅನುಭವಿಸಕ್ಕೆ, ಶಿಕ್ಷೆಯನ್ನು ಅನುಭವಿಸಕ್ಕೆ ರೆಡಿ ಆಗ್ತಾಳೆ. ಇಲ್ಲಿ 7 ದಿನ ಅವಳು ಆದ್ರ ಮೇಲೆ ಪುನಃ ಪಾಳ್ಯಕ್ಕೆ ಸೇರ್ತಾರೆ. ಇಲ್ಲಿ ದೇವರು ಅವಳನ್ನ ಕ್ಷಮಿಸಿದಿಲ್ಲ? ಯೋಚನೆ ಮಾಡಿ. ಮಿರಿಯಮ್ಮಳನ್ನ ಖಂಡಿತವಾಗಿ ಕ್ಷಮಿಸ್ತಾರೆ. ಯಾವಾಗ ನಾವು ತಪ್ಪನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ದೇವರಲ್ಲಿ ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಪಡ್ತೀವೋ, ಪಶ್ಚಾತ್ತಾಪ ಪಡ್ತೀವೋ, ಆಗ ದೇವರು ಅವರನ್ನು ಕ್ಷಮಿಸ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಡಿದೀವಿ. ಈಗ ನಾವು ತಿಳ್ಕೊಬೇಕಾಗಿದ್ದು ಮಿರಿಯಮ್ಮಳ ಬಾಲ್ಯದಿಂದ ನಾವು ಕಲಿಯುವ ಅಂಶ ಏನಂದ್ರೆ, ಮಿರಿಯಮ್ಮಳು ಚುರುಕಾಗಿದ್ದಳು, ಆಮೇಲೆ ಅವಳು ಜಾಣಳಾಗಿದ್ದಳು, ತಂದೆ ತಾಯಿಯರಿಗೆ ವಿಧೇಯಳಾಗಿದ್ದಳು, ಹಾಗೆಯೇ ದೇವರಿಗೆ ಭಯಪಡುವಳಾಗಿದ್ದಳು, ಜವಾಬ್ದಾರಿ ಉಳ್ಳವಳಾಗಿದ್ದಳು, ಮತ್ತೆ ಅವಳಲ್ಲಿ ಸಮಯ ಪ್ರಜ್ಞೆ ಇತ್ತು. ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ದಯ ಹೊಂದಿದವಳಾಗಿದ್ಲು. ಹೇಗೆ ಅಂದ್ರೆ, ಅಲ್ಲಿ ಫರೋಹನ ಕುಮಾರ್ತಿಯ ಮುಂದೆ ಹೋಗಿ ಅವಳು ಮಾತಾಡಿದ ತಕ್ಷಣ ಫರೋಹ ಕುಮಾರ್ತಿ ಹಾಗೆ ಆಗ್ಲಿ ಅಂತ ಹೇಳ್ತಾಳೆ. ಅಂದ್ರೆ ಕನಿಕರ, ದೇವರ ದಯೆಯನ್ನು ಹೊಂದಿದವಳಾಗಿದ್ಲು ಅಂತ ನಾವು ಬಾಲ್ಯದಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಪ್ರವಾದಿನಿಯಾದ ಮೇಲೆ ಅವಳ ಮೂಲಕವಾಗಿ ನಾವು ತಿಳಿಯೋ ಪಾಠ ಅಂದ್ರೆ, ಒಂದು ತಪ್ಪು ಮಾಡುತ್ತಿದ್ದೇವೋ ಎಂದು ಯಾರಾದ್ರೂ ಹೇಳಿದ ತಕ್ಷಣ ಅದನ್ನು ತಿರಸ್ಕಾರ ಮಾಡದೆ ಒಪ್ಪಿಕೊಳ್ಳುವುದು ದೊಡ್ಡತನ. ಈ ಗುಣ ನಾವು ಮಿರಿಯಮ್ಮಳಲ್ಲಿ ಕಾಣ್ತೀವಿ. ನೀನು ತಪ್ಪು ಮಾಡ್ತೀಯ ಅಂತೇಳಿ ದೇವರು ಹೇಳಿದ ತಕ್ಷಣ, ಮೋಶೆಯ ಬಗ್ಗೆ ಮಾತಾಡಲು ನೀವು ಭಯ ಪಡ್ಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾಳೆ ಮಿರಿಯಮ್ಮಳು? ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ಏನ್ ಮಾಡ್ತಾಳೆ? ಪಶ್ಚಾತ್ತಾಪ ಪಡ್ತಾಳೆ. ಮತ್ತೆ ಅದನ್ನು ತಿರಸ್ಕಾರ ಮಾಡೋದಿಲ್ಲ. ಇನ್ನೊಂದು ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಅನುಭವಿಸೋಕೆ ರೆಡಿ ಆಗ್ಬೇಕು. ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಅಂದ್ರೆ ಶಿಕ್ಷೆ. ದೇವ್ರು ಏನ್ ಶಿಕ್ಷೆ ಕೊಡ್ತಾನೋ ಅದನ್ನು ಅನುಭವಿಸೋಕೆ ನಾವು ರೆಡಿ ಆಗ್ಬೇಕು, ಗೊಣಗುಟ್ಬಾರ್ದು. ಅದನ್ನು ನಾವು ಮಿರಿಯಮ್ಮಳಲ್ಲಿ ನೋಡ್ತೀವಿ. ಅದೇ ರೀತಿ ಅವಳು ಹೊರಗೆ ಬಂದಾಗ ಜನ ಏನ್ ಆಡ್ಕೊಂತಾರೆ ಅಂತ ಯೋಚನೆ ಮಾಡಿಲ್ಲ. ಅವಳು ದೇವರಿಗೆ ಭಯಪಟ್ಟದ್ರಿಂದ ತಪ್ಪನ್ನು ಒಪ್ಪಿಕೊಂಡು, ಮನುಷ್ಯ ತಪ್ಪು ಮಾಡೋದು ಸಹಜ, ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಆದ್ರೆ ಆ ತಪ್ಪನ್ನು ತಪ್ಪು ಅಂತ ಗುರುತಿಸಿ ಅದನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿ ಪಶ್ಚಾತ್ತಾಪ ಪಟ್ರೆ ದೇವರಿಗೆ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಮಿರಿಯಮ್ಮಳು ಸಹ ನಮಗೆ ಅದನ್ನ ಪಾಠ ಕಲಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ತಪ್ಪು ಮಾಡುವುದು ತಪ್ಪಲ್ಲ, ಅದನ್ನು ಒಪ್ಪಿಕೊಂಡು ಅದನ್ನು ನಗುನಗುತ್ತಾ ಸ್ವೀಕರಿಸುವುದು ತುಂಬಾ ದೊಡ್ಡ ಗುಣಲಕ್ಷಣ. ಅದು ನಾವು ಮಿರಿಯಮ್ಮಳಲ್ಲಿ ನೋಡ್ತೀವಿ. ಟೋಟಲ್ ಆಗಿ ಇದರ ಸಾರಾಂಶ ಬಂದು, ತಪ್ಪನ್ನು ಒಪ್ಪಿಕೊಳ್ಳುವುದರಲ್ಲಿ ದೊಡ್ಡ ಸುಖ ಇದೆ ಅನ್ನೋದನ್ನು ನಾವು ಅರಿತುಕೊಳ್ಬಹುದು. ಇನ್ನೊಂದು, ದೇವಜನರ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡಬಾರ್ದು. ದೇವ ಜನರಿಗಾಗ್ಲಿ, ದೇವ ಸೇವಕರ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡೋಕೆ ಮುಂಚೆ 100 ಬಾರಿ ಯೋಚನೆ ಮಾಡ್ಬೇಕು. ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅವರು ದೇವರಿಂದ ಬಂದವರಾಗಿರ್ತಾರೆ. ತಪ್ಪಿದ್ದರೆ, ಅದು ಸರಿ ಇಲ್ಲ ಅಂದ್ರೆ ಅವರ ಸಹವಾಸವನ್ನು ಬಿಡ್ಬೋದೇ ವಿನಃ ಅವರನ್ನು ದೂಷಣೆ ಮಾಡ್ಲಿಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ. ಇಲ್ಲಿ ದೇವರ ಮುಂದೆ ನಾವು ಕ್ಷಮೆ ಯಾಚಿಸ್ಬೇಕು. ಇನ್ನೊಂದು, ದೇವ ಜನರ ಮುಂದೆನೂ ನಾವು ಕ್ಷಮೆ ಯಾಚಿಸುವ ಒಳ್ಳೆ ಗುಣ ನಮ್ಮಲ್ಲಿ ಇರಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಅಪೊಸ್ತಲ ಕೃತ್ಯಗಳು 3:19 ಸಹ ನಾವು ನೋಡ್ಕೊಬಹುದು. ಅಪೊಸ್ತಲ ಕೃತ್ಯಗಳು ಆಯ್ತು, ಸಮಯ ಆಯ್ತು. ಅಪೊಸ್ತಲ ಕೃತ್ಯಗಳು 3:19 ಒಂದೇ ಒಂದು ವಾಕ್ಯ ಓದ್ಕೊಂಡು ಹೋಗೋಣ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಥ್ಯಾಂಕ್ ಯು. ಸಾಕು, ತಿರುಗಿಕೊಳ್ಳಿರಿ. ಇಲ್ಲಿ ನಾವು ಈ ವಾಕ್ಯವನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ದೇವ್ರಿಗೆ ನಾವು ಪಶ್ಚಾತ್ತಾಪ ಪಟ್ಟು, ನಾವು ಮಾಡಿದ ತಪ್ಪನ್ನು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರ್ಕೊಂಡ್ರೆ ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ ಅನ್ನೋದಕ್ಕೆ ಇದು ಗುರುವಾಗಿತ್ತು. ಅದೇ ರೀತಿಯಾಗಿ ಪ್ರವಾದಿಗಳನ್ನು ದೇವರೇ ಆರಿಸುವವರು. ಅದೇ ರೀತಿಯಾಗಿ ಇಂದು ಸಹ ಪ್ರವಾದಿಗಳು ಬಂದಿದ್ದಾರೆ. ಲಾಸ್ಟ್ ಒಂದೇ ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21-23 2 ವಾಕ್ಯವನ್ನು ಓದಿ ಇವತ್ತಿನ ವಾಕ್ಯ ಭಾಗವನ್ನು ಮುಗಿಸೋಣ. 3ನೇ ಅಧ್ಯಾಯ 21-23. ಆದರೆ ಸಮಸ್ತವನ್ನು ಸರಿ ಮಾಡುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು
ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಸಾಕು ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ವಾಕ್ಯಗಳಿಂದ ನಾವು ತಿಳ್ಕೊಬೇಕು, ಇವತ್ತು ಸಹ ದೇವರು ಹೇಳಿದ ಹಾಗೆ ಮೋಶೆಯಂತ ಪ್ರವಾದಿಯಾದ ಯೇಸು ಕ್ರಿಸ್ತನು ನಮ್ಮೊಳಗೆ ಬಂದು ಅವರ ವಾಕ್ಯಗಳನ್ನು ಹೇಳಿದ್ದಾರೆ, ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಒಬ್ಬರೊಬ್ಬರನ್ನು ಪ್ರೀತಿಸ್ಬೇಕನ್ನೋ ಆಜ್ಞೆನೆ ಅವರು ಕೊಟ್ಟ ಹೊಸ ಆಜ್ಞೆ. ಅದರ ಪ್ರಕಾರವಾಗಿ ನಾವು ನಡಿಬೇಕು. ಮತ್ತೆ ಅವರು ಪ್ರವಾದನೆ ಹೇಳಿದ ವಾಕ್ಯಗಳಲ್ಲಿ ನಾವು ಒಂದನ್ನಾದ್ರೂ ಸಹ ನಾವು ಅದಕ್ಕೆ ವಿರೋಧವಾಗಿ ನಡಿಬಾರ್ದು. ಮತ್ತು ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶನಾಗುವುದು ಎಂಬುದೇ ಅಂತ ಇಲ್ಲಿ ವಾಕ್ಯದಲ್ಲಿ ಇರುತ್ತೆ. ಹಾಗಾಗಿ ದೇವರು ಹೇಳಿದ ಮಾತುಗಳನ್ನು, ದೇವರ ವಾಕ್ಯಗಳ ಪ್ರಕಾರವಾಗಿ ನಾವು ನಡ್ಕೊಂಡೋದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ದೇವರ ಮಾತನ್ನು ನಂಬೋಣ, ಕೇಳೋಣ. ದೇವರ ಜನರ ಮಾತುಗಳು ಯಾಕೆ ನಮಗೆ ದೇವರ ಭಕ್ತರ ವಿಷಯಗಳಲ್ಲಿ ಬರ್ಸ್ಕೊಟ್ಟಿದ್ದಾರೆ ಅಂದ್ರೆ ಅವರ ಮೂಲಕವಾಗಿ ನಾವು ಜೀವನದಲ್ಲಿ ಕಲಿಬೇಕಾದ ಪಾಠಗಳು ಅನೇಕ ಪ್ರವಾದಿಗಳಿಂದ ನಾವು ಒಬ್ಬೊಬ್ಬರಿಂದ ಒಂದೊಂದು ಪಾಠಗಳನ್ನು ಕಲಿತಾ ಬರ್ತೀವಿ. ಒಬ್ಬೊಬ್ಬರ ಭಕ್ತರ ಹೆಸರಿಂದ ನಾವು ನೋಡ್ಬೇಕು ಅಂದ್ರೆ ಎಷ್ಟೋ ಜೀವನ ಪಾಠವನ್ನು ಕಲಿತಾ ಬರ್ತಿದ್ದೀವಿ. ಒಂದೊಂದು ಪಾಠಗಳು ಬಂದಾಗ ನಾವು ದೇವರ ಜನರ ಜೊತೆ ಹೇಗಿದ್ದೀವಿ, ದೇವರೊಂದಿಗೆ ನಾವು ಹೇಗಿದ್ದೀವಿ, ದೇವರಿಗೆ ಏನಾದ್ರೂ ಅನ್ಯಾಯ ಮಾಡ್ತಾ ಇದ್ದೀವ, ದೇವರ ಮಾತನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವಲೋಕನೆ ಮಾಡ್ಕೊಳ್ಳೋಣ. ಇಲ್ಲಿವರೆಗೆ ದೇವರು ನಮಗೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಇದ್ರ ಮೂಲಕವಾಗಿ ನಾವು ತಿಳ್ಕೊಬೇಕಾಗಿದ್ದು, ತಪ್ಪು ಮಾಡುವುದು ಸಹಜ, ತಪ್ಪು ಮಾಡಿದಾಗ ಒಪ್ಪಿಕೊಳ್ಳಬೇಕಾಗಿದ್ದು ಅತಿ ದೊಡ್ಡ ಗುಣ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡು ಇಂದಿನ ಸಂದೇಶವನ್ನು ಮುಗಿಸೋಣ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ಕೊಟ್ಟ ಈ ಸಮಯದಲ್ಲಿ ಕರ್ತನೆ ನಿನ್ನ ಮಾತುಗಳನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಲು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಪ್ರಭು. ಅದೇ ರೀತಿಯಾಗಿ ತಂದೆ, ವಿಶೇಷವಾಗಿ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವ ನಿನ್ನ ಮಕ್ಕಳಿಗೆ ಕರ್ತನೆ ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವಿತದಲ್ಲಿ ಕರ್ತನೆ ಯಾವುದಾದರೂ ನಾವು ತಪ್ಪನ್ನು ಮಾಡಿದಾಗ ಆ ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಅದನ್ನು ಪಶ್ಚಾತ್ತಾಪ ಪಟ್ಟು ಬಿಟ್ಟು ದೇವರೇ ನಿನ್ನ ಕಡೆ ತಿರುಗಿಕೊಳ್ಳುವಂತ ಮನಸ್ಥಿತಿಯನ್ನು ಎಲ್ಲರಿಗೂ ದಯಪಾಲಿಸು ಕರ್ತನೆ. ಅಪ್ಪ, ನಾವು ಪಾಪದಲ್ಲಿ ಸಿಲುಕದ ಹಾಗೆ, ನಿನಗೆ ದೋಷಿಗಳಾಗಿ ಕಾಣದ ಹಾಗೆ ಕರ್ತನೆ ಪ್ರತಿ ಕ್ಷಣದಲ್ಲಿಯೂ ನಡೆದುಕೊಳ್ಳುವಂತ ಅಪ್ಪ ತಂದೆಯೇ ನಿನ್ನ ಆತ್ಮಿಕ ಜ್ಞಾನವನ್ನು ಎಲ್ಲರಿಗೂ ದಯಪಾಲಿಸು ಎಂದು ಪ್ರಾರ್ಥಿಸುತ್ತಾ ತಂದೆಯೇ ಇದೊಂದು ಸಮಯವನ್ನು ಕೊಟ್ಟ ಅಣ್ಣನವರಿಗಾಗಿ, ರಾಮಣ್ಣನವರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬವನ್ನು ಆಶೀರ್ವದಿಸುವುದು ರಾಜ. ಅಪ್ಪ ತಂದೆಯ ಅವರ ಮಾಡುವಂತ ಸೇವೆಗಳಲ್ಲಿ ನೀನು ಜೊತೆಯಾಗಿದ್ದು ಆಶೀರ್ವದಿಸು. ಅದೇ ರೀತಿಯಾಗಿ ಮುಂಬರುವ ಎಲ್ಲಾ ಕೂಟಗಳಿಗಾಗಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ 18ನೇ ತಾರೀಕು ಮತ್ತು 19ನೇ ತಾರೀಕು ನಡೆಯುವಂತ ಕರ್ತನೆ ಹಳೆಬೀಡಿನಲ್ಲಿ ನಡೆಯುವಂತ 2 ದಿನದ ಸೆಮಿನಾರಿಗಾಗಿ ಪ್ರಾರ್ಥಿಸುತ್ತೇನಪ್ಪ. ದೂರದ ಊರಿನಿಂದ ಕರ್ತನೆ ಅಣ್ಣನವರು ಬರ್ತಾ ಇದ್ದಾರೆ. ಅವರೊಂದಿಗೆ ಎಲ್ಲ ದೇವ ಸೇವಕರು, ರಾಮಣ್ಣನವರು, ನಿಮ್ಮಣ್ಣನವರು, ಅಂಜಿಯಣ್ಣರು ಮತ್ತು ಅನೇಕ ದೇವ ಸೇವಕರು ಅವರು ಒಂದಿಗೆ ವಾಕ್ಯವನ್ನು ಕೊಡಲು ಹೋಗುತ್ತಿದ್ದಾರೆ ಕರ್ತನೆ. ಅಲ್ಲಿ ಜನರು ವಾಕ್ಯಗಳಿಂದ ಬಲಪಟ್ಟು ಸತ್ಯ ವಾಕ್ಯವನ್ನು ನೆಲೆಗೊಂಡು ಆತ್ಮವು ಬಲ ಹೊಂದುವಂತೆ ಮತ್ತು ಸತ್ಯದ ಮಾರ್ಗದಲ್ಲಿ ಇತರರನ್ನು ನಡೆಸುವಂತೆ ಸಹಾಯ ಮಾಡು. ಅದೇ ರೀತಿಯಾಗಿ 21ನೇ ತಾರೀಕು ನಡೆಯುವಂತ ಕೆರೆಕ್ರೇಬೆ ಗ್ರಾಮದಲ್ಲಿ ನಡೆಯುವಂತ ಚರ್ಚ್ ಸ್ಥಾಪನೆಗಾಗಿ ಪ್ರಾರ್ಥಿಸುತ್ತೇನೆ ಅಪ್ಪ ತಂದೆ. ಅಲ್ಲಿ ನೀನು ಅದ್ಭುತ ರೀತಿಯಿಂದ ಕೂಟವನ್ನು ಆರಂಭಿಸಬೇಕೆಂದು ಪ್ರಾರ್ಥಿಸುತ್ತಾ, ಅದೇ ರೀತಿ 22ನೇ ತಾರೀಕು ನಡೆಯುವಂತ ಹುಬ್ಬಳ್ಳಿಯಲ್ಲಿ ನಡೆಯುವ ಕೂಟಕ್ಕಾಗಿ ಪ್ರಾರ್ಥಿಸುತ್ತೇನೆ ತಂದೆ. ಅಲ್ಲಿಯೂ ಸಹ ಅನೇಕ ಜನರು ದೇವರ ಕಡೆ ಸತ್ಯ ಮಾರ್ಗದಲ್ಲಿ ತಿರುಗಿಕೊಳ್ಳುವಂತೆ ಕೃಪೆಯನ್ನು ಕೊಡು. ಅಲ್ಲಿ ನಡೆಸುವಂತ ಎಲ್ಲರನ್ನು ಆಶೀರ್ವದಿಸು ರಾಜನೇ. ಅದೇ ರೀತಿಯಾಗಿ ಕರ್ತನೆ ಮುಂಬರುವ ದಿನಗಳಲ್ಲಿ ಕರ್ತನೆ 25ನೇ ತಾರೀಕು ಬೆಂಗಳೂರಿನಲ್ಲಿ ಕೂಟ ಇದೆ. ಅಲ್ಲಿಯೂ ಸಹ ನಿನ್ನ ಆಶೀರ್ವಾದ ಮಾಡು. ಮತ್ತೆ ಅದೇ ರೀತಿಯಾಗಿ ಜನವರಿ ತಿಂಗಳಲ್ಲಿ ನಡೆಯುವಂತ 3 ದಿನದ ಕೂಟಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಜನವರಿ 11ನೇ ತಾರೀಕು ನಡೆಯುವಂತ ಒಂದು ದಿನದ ಎಕ್ಸಾಮಿಗೋಸ್ಕರ ಪ್ರಾರ್ಥಿಸುತ್ತೇನೆ ತಂದೆ. ಅನೇಕರು ನಿನ್ನ ಮಕ್ಕಳು ಕರ್ನಾಟಕದಾದ್ಯಂತ ಇರುವಂತ ಎಲ್ಲಾ ನಿನ್ನ ಮಕ್ಕಳು ಬಂದು ಕರ್ತನೆ ನಿನ್ನ ಜ್ಞಾನವನ್ನು ಕಲಿತು ಬಂದು ಎಕ್ಸಾಮ್ ಅನ್ನು ಬರೆದು ನಿನ್ನ ಸುವಾರ್ತೆಯನ್ನು ಸಾರಲು ಪ್ರತಿಯೊಬ್ಬರು ರೆಡಿಯಾಗುವಂತೆ ಕೃಪೆಯನ್ನು ಕರುಣಿಸು ಕರ್ತನೆ. ಸೆಮಿನಾರಿಗೆ ಬರುವ ಖರ್ಚು ವೆಚ್ಚಗಳನ್ನು ಮತ್ತು ಸುಮಾರು 3-4 ಹಾಡುಗಳು ಬಿಡುಗಡೆಯಾಗಲಿದೆ. ಅದಕ್ಕೆ ಬರುವ ಖರ್ಚು ವೆಚ್ಚಗಳನ್ನು ಎಲ್ಲವನ್ನು ನೆನಪಿನಿಟ್ಟುಕೊಂಡು ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ. ಎಲ್ಲಾ ನಿನ್ನ ಮಕ್ಕಳು ಕರ್ತನೆ ದೇವ ಜನರೊಂದಿಗೆ ಕರ್ತನೆ ದೇವ ಸೇವಕರೊಂದಿಗೆ ಕೈ ಜೋಡಿಸಿ ಕರ್ತನೆ ಈ ಸೆಮಿನಾರ್ ಕೂಟವನ್ನು
ಉತ್ತಮ ರೀತಿಯಿಂದ ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ಕರ್ತನೆ, ತಿಂಗಳ ಕೊನೆಯಲ್ಲಿ, ಡಿಸೆಂಬರ್ ಕೊನೆಯಲ್ಲಿ ನಡೆಯುವ 3 ದಿನದ ಕೂಟ ಅಪ್ಪ ಯಾದಗಿರಿನಲ್ಲಿ ನಡೀತಿದೆ. ಅಲ್ಲಿಯೂ ಸಹ ನಿನ್ನ ಅಪ್ಪ ಅವರು ಬೇರೆ ಮೆಥಡೋಟ್ ಚರ್ಚಿನವರು ಕರೆಸ್ತಾ ಇದ್ದಾರೆ. ಅಲ್ಲಿಯೂ ಸಹ ಅನೇಕ ಜನರು ಕರ್ತನೆ ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಕೃಪೆಯನ್ನು ಕರುಣಿಸು ಕರ್ತನೆ. ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡು ಅವರಿಗೆ ಬೇಕಾದ ಅಗತ್ಯಗಳನ್ನು ಪೂರೈಸಿ ಆತ್ಮಿಕವಾಗಿ ದಿನದಿನವೂ ಬೆಳೆಯುವಂತೆ ಒಬ್ಬೊಬ್ಬರನ್ನು ಬಲಪಡಿಸು, ಆಶೀರ್ವದಿಸು. ಈ ಎಲ್ಲಾ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಇಂದಿಗೂ ಎಂದಿಗೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೇನ್. ಆಮೆನ್. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ.